ಇಡೀ ಜಗತ್ತಿಗೆ ಧ್ಯಾನ ಜ್ಞಾನವನ್ನ ಪ್ರಸರಿಸಿದಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ, ಮಹಾವತಾರ್ ಬಾಬಾಜಿಯವರಿಗೆ, ಆಸ್ಟ್ರಲ್ ಮಾಸ್ಟರ್ಸ್ಗೆ, ಏಂಜಲ್ಸ್ಗೆ, ಆಸ್ಟ್ರಲ್ ಪಿರಮಿಡ್ಸ್ಗೆ, ತ್ರಿಮೂರ್ತಿಗಳಿಗೆ, ತ್ರಿಶಕ್ತಿನಿಯರಿಗೆ, ತಂದೆ ತಾಯಿಗಳಿಗೆ ಹಾಗೂ ಧ್ಯಾನ ಮಾರ್ಗ ತೋರಿಸಿದ ಸೋದರಿ ಮಂಜುಳಾರವರಿಗೆ, ಈ ಪುಸ್ತಕದ ಕರ್ತೃ ಆಗಿರ್ತಕ್ಕಂಥ ರೂಪಾ ವೆಂಕಟೇಶ್ ಮೇಡಮ್ ಅವರಿಗೆ, ನನಗೆ ಸದಾವಕಾಶವನ್ನು ನೀಡಿರ್ತಕ್ಕಂಥ ಈ ವೇದಿಕೆಯ ಪರಮೋಚ್ಚ ಗುರುಗಳಿಗೆ ಅನಂತ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಿದ್ದೇನೆ. ಮಾಸ್ಟರ್ಸ್ ನಿನ್ನೆ ನಾವುಗಳು ಎಲ್ಲರೂ ಕೂಡ ಸತ್ಯ ಪಯಣದ ಇದು 5ನೇ ದಿನದ ಜ್ಞಾನ ಹಂಚಿಕೆ ಕಾರ್ಯಕ್ರಮ. ಮಾಸ್ಟರ್ಸ್, ಈ ಜ್ಞಾನ ಹಂಚಿಕೆ ಕಾರ್ಯಕ್ರಮದಲ್ಲಿ ನಾವು 5 ದಿನಗಳಲ್ಲಿ ನಾವು ಮೊದಲನೇ ದಿನ ನಾನು ಯಾರು ಅಂತಕ್ಕಂಥ ಅಂಶದ ಬಗ್ಗೆ ತಿಳಿತಾ ಹೋದ್ವಿ. ಮಾಸ್ಟರ್ಸ್, ನಾನು ಯಾರು, ನಾನು ಪರಮಾತ್ಮನಿಂದ ಬಂದಂತಹ ಅಂಶಾತ್ಮ ಅಂತಕ್ಕಂಥದ್ರ ಬಗ್ಗೆ ತಿಳಿತಾ ಹೋದ್ವಿ. ಮಾಸ್ಟರ್ಸ್, ನಂತರ ನಾವು ಎಲ್ಲಿಂದ ಬಂದಿದ್ದೇವೆ, ಈ ಪರಮಾತ್ಮನಿಂದ ಬಂದಿದ್ದೇವೆ, ಅದು ಯಾವ ರೂಪದಲ್ಲಿ ಬಂದ್ವಿ ಅನ್ನೋದ್ರ ಬಗ್ಗೆ, ಮತ್ತೆ ಜನನ ಅಂದರೇನು ಅನ್ನೋ ವಿಷಯದ ಬಗ್ಗೆ ತಿಳಿತಾ ಹೋದ್ವಿ. ಮಾಸ್ಟರ್ಸ್, ಜನನ ಪೂರ್ವ ತಯಾರಿಗಳು ಯಾವ ರೀತಿಯಾಗಿತ್ತು, ನಮ್ಮ ದೇಹದ ಅಂಗಾಂಗಗಳು ಕೂಡ ಅಚ್ಚುಗಳಲ್ಲಿ ತಯಾರಾಗಿ ಧನ್ವಂತರಿ ಮಹರ್ಷಿಗಳ ಮಾರ್ಗ ನಿರ್ದೇಶನದಲ್ಲಿ ಯಾವ ರೀತಿ ಈ ದೇಹದ ಅಂಗಾಂಗಗಳು ಸಿದ್ಧವಾದವು, ಅದನ್ನ ಈ ದೇಹಕ್ಕೆ ಹೇಗೆ ಅಳವಡಿಸಲಾಯ್ತು ಅಂತಕ್ಕಂಥ ಅಂಶನೂ ಕೂಡ ನಾವು ತಿಳಿತಾ ಹೋದ್ವಿ. ಮಾಸ್ಟರ್ಸ್, ಧರ್ಮ ರಕ್ಷತಿ ರಕ್ಷಿತಃ, ಧರ್ಮ ನಿರ್ಣಯ ಅಂದ್ರೆ ಮಾಸ್ಟರ್ಸ್ ಆ ನಿಬಂಧನೆಗೆ ಒಳಪಟ್ಟು ಧರ್ಮವನ್ನು ಸದಾ ರಕ್ಷಿಸು. ಭೂಮಿಯ ಮೇಲೆ ಹೋದಾಗ ಧರ್ಮ ನಿನ್ನನ್ನು ರಕ್ಷಿಸುತ್ತದೆ. ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದೊದಗಿದರ ನೆನರಿತು ನಿರ್ಮಲೋತ್ಸಾಹದ ನೀನಾಚರಿಸಿ ಬ್ರಹ್ಮ ಸಾಮೀಪ್ಯವಲೋ ಮಂಕುತಿಮ್ಮ ಅಂತಕ್ಕಂಥ ಕಗ್ಗದ ರೀತಿ ಧರ್ಮ ನಿರ್ಣಯವೆನ್ನುವುದು ನಿನಗೆ ಜನ್ಮ ಜನ್ಮಾಂತರದ ಕರ್ಮಗಳ ಸಂದರ್ಭಗಳಿಂದ ಹುಟ್ಟಿ ಬರುತ್ತದೆ. ಅದನ್ನು ನೀನು ತಿಳಿದುಕೊಂಡು ಮಮತೆ ಇಲ್ಲದೆ ನಿರ್ಮಲವಾದ ಉತ್ಸಾಹದಿಂದ ನೀನು ಆ ಧರ್ಮ ನಿರ್ಣಯವನ್ನು ಪಾಲಿಸಿದರೆ ಬ್ರಹ್ಮನಿಗೆ ಹತ್ತಿರವಾಗುತ್ತೀಯೇ ಅಂತ ಈ ಕಗ್ಗದ ಅರ್ಥ. ಮಾಸ್ಟರ್ಸ್, ನಾವು ಈ ಮಮತೆ ಅಂತಕ್ಕಂಥ ಮಮಕಾರಕ್ಕೆ ಒಳಪಟ್ಟು ನಾವು ಈ ಭೂಮಿ ಮೇಲೆ ಜೀವನ ನಡೆಸ್ತಾ ಕರ್ಮ ಬಂಧನದಲ್ಲಿ ಹೆಚ್ಚು ಸಿಲುಕಿಕೊಳ್ತಾ ಇದೀವಿ. ಮಾಸ್ಟರ್ಸ್, ನಾವು ನಿನ್ನೆ ದಿನ ನಾವು ಈ ಕರ್ಮ ಅಂತಕ್ಕಂಥದ್ದು ನಮ್ಗೆ ಗುರು ಇದ್ದಾಗೆ. ಮಾಸ್ಟರ್ಸ್, ಆ ಕರ್ಮ ಚಕ್ರದಿಂದ ಹೊರಗ್ ಬರಕ್ಕೆ ನಮ್ಮ ಪ್ರಯತ್ನ ಮಾಡಿದಾಗ ಮಾತ್ರ ನಮ್ಮ ಆತ್ಮದ ಪದೋನ್ನತಿ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಷಯಗಳನ್ನ ಇದುವರೆಗೆ ತಿಳ್ಕೊಂಡಿದ್ವಿ. ಮಾಸ್ಟರ್ಸ್, ಇವತ್ತಿನ ದಿನ ನಿನ್ನೆ ತಿಳ್ಕೊಂಡ್ವಿ ನಾವು ಕರ್ಮದ ಲೆಕ್ಕಾಚಾರಕ್ಕೆ ಅನುಗುಣವಾಗಿ ಮತ್ತು ಪ್ರಾಮಾಣಿಕ ಪ್ರಯತ್ನದ ಫಲವಾಗಿ ಅನುಭೂತಿ ದೊರೆಯುವುದೇ ಹೊರತು ಕೇವಲ ಬಯಸುವುದರಿಂದ ಮಾತ್ರವಲ್ಲ. ನಾನು ಪ್ರಾಮಾಣಿಕವಾಗಿ ಕರ್ಮದ ಲೆಕ್ಕಾಚಾರವನ್ನು ತೀರ್ಸ್ಕೋಬೇಕು ಅಂತ ಹೇಳಿ ಬರೀ ಅನ್ಕೊಂಡ್ರೆ ಸಾಲದು. ಮಾಸ್ಟರ್ಸ್, ಅದಕ್ಕೋಸ್ಕರ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರ್ಬೇಕು ಅನ್ನೋದನ್ನ ನಿನ್ನೆನೆ ತಿಳಿದಿದ್ವಿ. ಮಾಸ್ಟರ್ಸ್, ಈಗ ಆ ಪ್ರಾಮಾಣಿಕತೆಗೆ ಯಾವ ರೀತಿ ನಮ್ಗೆ ಸಹಾಯ ದೊರೆತದೆ ದೇವದೂತರಿಂದ ಅಂತಕ್ಕಂಥ ವಿಷಯವನ್ನ ಮುಂದೆ ನೋಡ್ತಾ ಹೋಗೋಣ. ಮಾಸ್ಟರ್ಸ್, ಯಾವಾಗ ಪ್ರಾಮಾಣಿಕ ಪ್ರಯತ್ನ ನಡೆಯುತ್ತದೋ ಆಗ ಹೆಚ್ಚಿನ ಅನುಭವವಿರುವ ಆತ್ಮಗಳು ಇಂತಹ ಆತ್ಮಗಳ ಸಹಾಯಕ್ಕೆ ಬರುತ್ತದೆ. ನಮ್ಮ ಪ್ರಯತ್ನ ಯಾವಾಗ ನಾವು ಆತ್ಮ ಪದೋನ್ನತಿ ಹೊಂದಬೇಕು, ಆತ್ಮೋನ್ನತಿ ಹೊಂದಬೇಕು ಅನ್ನೋ ಭಾವನೆಯಲ್ಲಿ ಇದ್ದಾಗ ಮಾಸ್ಟರ್ಸ್, ಆಗ ನಮಗೆ ಆಸ್ಟ್ರಲ್ ಮಾಸ್ಟರ್ಸ್ ಅಂತ ಗುರುಗಳು ಯಾವಾಗ್ಲೂ ಹೇಳ್ತಿರ್ತಾರೆ. ಮಾಸ್ಟರ್ಸ್, ನಮ್ಗೆ ಆಸ್ಟ್ರಲ್ ಮಾಸ್ಟರ್ ಸಹಾಯ ಸಿಗ್ತದೆ ಅಂತ ಹೇಳ್ಬಿಟ್ಟು ಈ ಅನುಭೂತಿಯನ್ನು ಪಡ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. ಮಾಸ್ಟರ್ಸ್, ಭೌತಿಕ ಜೀವಿತದಲ್ಲಿ ಅವಶ್ಯವಿರುವ ಮಾರ್ಗಗಳನ್ನು ತಿಳಿಸುತ್ತವೆ. ನಮ್ಮ ಭೌತಿಕ ಜೀವನದಲ್ಲಿ ಅವಶ್ಯಕ ಇರ್ತಕ್ಕಂಥ ಮಾರ್ಗದರ್ಶನವನ್ನ ಆಸ್ಟ್ರಲ್ ಮಾಸ್ಟರ್ಸ್ ನೀಡ್ತಾ ಹೋಗ್ತಾರೆ. ಮಾಸ್ಟರ್ಸ್, ಅನುಭವಿಗಳ ಮಾರ್ಗದರ್ಶನದಲ್ಲಿ ಮುನ್ನಡೆದಾಗ ಸಾಧನೆಯ ಹಾದಿಯು ಸುಲಭವಾಗುತ್ತದೆ. ಅವರ ಮಾರ್ಗದರ್ಶನದಲ್ಲಿ ನಾವು ಅವರ ಮಾರ್ಗದರ್ಶನವನ್ನ ಪಡಿತಕ್ಕಂತ ರೇಂಜ್ಗೆ ಹೋದಾಗ ಮಾಸ್ಟರ್ಸ್ ನಮ್ಮ ಜೀವನ ಸುಲಭವಾಗುತ್ತದೆ. ಆತ್ಮದ ಅಂಗವಾದ ಆನಂದಮಯ ಕೋಶವು ಇಂಥ ಅನುಭವಗಳ ಅನುಭೂತಿಯಿಂದ ಹೆಚ್ಚು ಕ್ರಿಯಾಶೀಲವಾಗುತ್ತದೆ. ನಿನ್ನೆ ತಿಳಿದ್ವಿ ಮಾಸ್ಟರ್ಸ್, ಆನಂದಮಯ ಕೋಶ ನಮ್ಮ ಆತ್ಮ ಇರ್ತಕ್ಕಂಥ ಸ್ಥಳ ಅಂತ ಹೇಳ್ಬಿಟ್ಟು ಇದು ಇಂಥ ಅನುಭವಗಳ ಅನುಭೂತಿಯಿಂದ ಹೆಚ್ಚು ಕ್ರಿಯಾಶೀಲವಾಗ್ತದೆ. ಮಾಸ್ಟರ್ಸ್, ಯಾವಾಗ್ಲೂ ಗುರುಗಳು ಈ ಕೋಶಗಳ ಬಗ್ಗೆ ಚಕ್ರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಈಗಾಗ್ಲೇ ನೀಡಿದ್ದಾರೆ. ಮಾಸ್ಟರ್ಸ್, ಅದ್ರ ಮುಖಾಂತರ ತಿಳಿತಾ ಹೋದ್ರೆ ಆನಂದಮಯ ಕೋಶವು ಆತ್ಮಕ್ಕೆ ಅಳವಡಿಕೆಯಾದ ಕಾರಣವೇ ಆತ್ಮದ ಅನುಭೂತಿಯು ಭೌತಿಕ ಶರೀರಕ್ಕೆ ಉಂಟಾದಾಗ ಅನುಭವಕ್ಕೆ ಬರುವ ಆನಂದವನ್ನು ಅನುಭವಿಸಲೆಂದು ಈ ಆನಂದವನ್ನು ಪಡೆಯುವುದೇ ಆತ್ಮದ ಮೂಲ ಉದ್ದೇಶವಾಗಿರುತ್ತದೆ.
ಆತ್ಮದ ಮೂಲ ಉದ್ದೇಶ ಶಾಂತಿ ಮತ್ತು ಆನಂದ ಆಗಿರ್ತದೆ ಮಾಸ್ಟರ್ಸ್. ಈ ಆನಂದವನ್ನ ಪಡೀಲಿದೆ ಆತ್ಮದ ಮೂಲ ಉದ್ದೇಶ ಆಗಿರೋದ್ರಿಂದ ನಾವು ಆತ್ಮವನ್ನ ಸಂತೋಷದಿಂದ ಆನಂದದಿಂದ ಜೀವನ ನಡೆಸಿದಾಗ ಆತ್ಮ ಪದೋನ್ನತಿ ಸುಲಭವಾಗಿ ಸಾಗ್ತದೆ ಮಾಸ್ಟರ್ಸ್. ಈ ಭೌತಿಕ ಶರೀರದಲ್ಲಿದ್ದು ಒಮ್ಮೆ ಈ ಆಂತರಿಕ ಆನಂದವನ್ನು ಸವಿದ ಮೇಲೆ ಮನಸ್ಸು ಭೌತಿಕ ಜೀವಿತದಿಂದ ಕೊಂಚವೇ ಹೊರಬಂದು ಆಧ್ಯಾತ್ಮಿಕ ಜೀವನದತ್ತ ಒಲವು ಹರಿಸುತ್ತದೆ. ಈ ಆತ್ಮದ ಮೂಲ ಉದ್ದೇಶ ಆನಂದ ಆಗಿದ್ದಾಗ ಭೌತಿಕ ಶರೀರದಲ್ಲಿ ಇದ್ದುಕೊಂಡೇ ನಾವು ಒಮ್ಮೆ ಈ ಆಂತರಿಕ ಆನಂದವನ್ನ ಅನುಭವಿಸಿದ್ದೇ ಆದರೆ ಭೌತಿಕ ಜೀವನದಿಂದ ಕೊಂಚ ಮನಸ್ಸು ನಮ್ಮವೆಲ್ಲ ಆಲೋಚನೆಗಳು ಸಂಗ್ರಹ ಆಗ್ತಾ ಇರೋದು ಈ ಮನಸ್ಸಿನಲ್ಲಿ ಅಂತ ಹೇಳಿದೀವಿ ಮಾಸ್ಟರ್ಸ್. ನಾವು ಇದೊಂದೇ ಜನ್ಮದಲ್ಲಲ್ಲ ಮಾಸ್ಟರ್ಸ್, ಈಗಾಗ್ಲೇ ಸಾಕಷ್ಟು ಜನ್ಮಗಳನ್ನ ಎಲ್ಲ ನಾವು ಖನಿಜ ಸಾಮ್ರಾಜ್ಯ, ವೃಕ್ಷ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಈಗ ಮಾನವ ಸಾಮ್ರಾಜ್ಯಕ್ಕೆ ಬಂದಿದ್ದೇವೆ. ದೈವ ಸಾಮ್ರಾಜ್ಯಕ್ಕೆ ನಾವು ಹೋಗೋ ಪ್ರಯತ್ನ ಸಾಗಿಸ್ಬೇಕು ಅಂತ ಹೇಳಿದ್ರೆ ನಾವು ಇವುಗಳಲ್ಲೆಲ್ಲ ಮಾಡಿರ್ತಕ್ಕಂಥ ಆಲೋಚನೆಗಳು, ಮನಸ್ಸಿನಿಂದ ಮಾಡಿರ್ತಕ್ಕಂಥ ಆಲೋಚನೆಗಳಿಂದ ಸಾಕಷ್ಟು ತುಂಬೋಗ್ಬಿಟ್ಟಿದೆ ಮಾಸ್ಟರ್ಸ್. ನಾವು ಯಾವ ರೀತಿ ಕಸಗಳನ್ನು ತುಂಬ್ತೀವೋ ಆ ರೀತಿಯಲ್ಲಿ ಮನಸ್ಸಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಹಾಕ್ಬಿಟ್ಟಿದೀವಿ. ಈ ಧ್ಯಾನದ ಮುಖಾಂತರ ಅವುಗಳನ್ನೆಲ್ಲ ಬಗೆಹರಿಸ್ಕಂತ ನಾವು ಆತ್ಮೋನ್ನತಿಯ ಕಡೆಗೆ ಹೆಜ್ಜೆ ಹಾಕ್ಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆಧ್ಯಾತ್ಮಿಕ ಜೀವನವು ಪ್ರಾರಂಭಗೊಳ್ಳುತ್ತದೆ. ಆಗ ಮಾತ್ರ ನಾವು ಆಧ್ಯಾತ್ಮಿಕ ಜೀವನ ನಮ್ಮದು ಪ್ರಾರಂಭವಾಗುತ್ತದೆ. ಇವೆಲ್ಲವೂ ಆತ್ಮದ ಸ್ಥಿತಿಯಲ್ಲಿ ಜರುಗುವ ಕಾರ್ಯಗಳು. ಇವೆಲ್ಲವೂ ಕೂಡ ಆತ್ಮದ ಸ್ಥಿತಿಯಲ್ಲಿದ್ದಾಗ ಮಾತ್ರ ಜರುಗ್ತಕ್ಕಂಥ ಕಾರ್ಯಗಳು ಮಾಸ್ಟರ್ಸ್. ನಾವು ಮನಸ್ಸಿನ ಸ್ಥಿತಿಯಲ್ಲಿ, ದೇಹ ಸ್ಥಿತಿಯಲ್ಲಿ ಇದ್ದು ನೋಡಿದಾಗ ಇವು ಯಾವು ಗೊತ್ತಾಗಲ್ಲ ಮಾಸ್ಟರ್ಸ್. ಆತ್ಮ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಇವೆಲ್ಲ ಕಾರ್ಯಗಳು ಜರುಗುತ್ತವೆ. ಇವುಗಳು ಮಾನವನ ಭೌತಿಕ ಜೀವನದಲ್ಲಿ ನಡೆಯುವಾಗ ಕೆಲವು ಬದಲಾವಣೆಗಳು ಕಾಲಮಾನದ ಅಡಿಯಲ್ಲಿ ನಡೆಯುತ್ತದೆ. ಈ ಆತ್ಮದ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ನಮ್ಮ ಭೌತಿಕ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ, ಅದ್ಭುತವಾದಂತಹ ಒಂದು ಯಶಸ್ಸು ಕಾಣ್ತಾ ಹೋಗ್ತಿದೆ ಮಾಸ್ಟರ್ಸ್ ನಾವು. ಈ ರೀತಿಯಾಗಿ ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶಗಳು ಆತ್ಮನೊಂದಿಗೆ ನೇರ ಸಂಪರ್ಕ ಹೊಂದಿದ್ದರೆ ಅನ್ನಮಯ ಕೋಶ ಹಾಗೂ ಪ್ರಾಣಮಯ ಕೋಶಗಳು ಭೌತಿಕ ಶರೀರದೊಂದಿಗೆ ಸಂಪರ್ಕ ಹೊಂದಿರುತ್ತದೆ. ನಾವು ಪರಮಾತ್ಮನಿಂದ ಪಡೆದಂತಹ ಈ ಕೋಶಗಳಿದಾವಲ್ಲ ಮಾಸ್ಟರ್ಸ್, ಇವು ಯಾವಾಗ್ಲೂ ಆತ್ಮನೊಂದಿಗೆ ಸಂಪರ್ಕ ಹೊಂದಿರ್ತದೆ ಮಾಸ್ಟರ್ಸ್. ಆತ್ಮ ಬರುವಾಗ ನಾವು ತಗೊಂಡ್ಬಂದಿರ್ತೀವಲ್ಲ ಮಾಸ್ಟರ್ಸ್, ಈಗಾಗ್ಲೇ ಮುಂಚಿತವಾಗಿ ತಿಳಿದಿದೀವಿ ಈ ಕೋಶಗಳನ್ನ ಯಾವ ರೀತಿಯಾಗಿ ತಗೊಂಡ್ಬಂದ್ವಿ ಅಂತ ಹೇಳ್ಬಿಟ್ಟು. ಇವು ಆತ್ಮದೊಂದಿಗೆ ಸಂಪರ್ಕ ಹೊಂದಿರ್ತದೆ. ಭೌತಿಕ ಪ್ರಾಣಮಯ ಕೋಶ ಮತ್ತು ಅನ್ನಮಯ ಕೋಶ ನಮ್ಗೆಲ್ಲರಿಗೂ ಕಣ್ಣಿಗೆ, ಈ ಭೌತಿಕ ಕಣ್ಣುಗಳಿಗೆ ಕಾಣ್ತಕ್ಕಂಥ ಈ ದೇಹ ಅನ್ನಮಯ ಕೋಶ, ಈ ದೇಹ ಶಕ್ತಿಯನ್ನ ನೀಡ್ತಕ್ಕಂಥ ಪ್ರಾಣಮಯ ಕೋಶ, ಇವು ಭೌತಿಕ ಶರೀರದೊಂದಿಗೆ ಸಂಪರ್ಕ ಹೊಂದಿರ್ತದೆ. ನಮ್ಮ ಗುರುಗಳು ಸದಾ ಹೇಳ್ತಾ ಇರ್ತಾರೆ, ಈ ಭೌತಿಕ ಕೋಶ ಮತ್ತು ಪ್ರಾಣಮಯ ಕೋಶವನ್ನ ಶುದ್ಧ ಮಾಡ್ಕೊಳ್ಳೋಕೋಸ್ಕರ ಧ್ಯಾನದ ಶಕ್ತಿಯನ್ನ ಬಳಸಬೇಡಿ. ನೀವು ತಿಂತಕ್ಕಂಥ ಆಹಾರ ಸಸ್ಯಾಹಾರ ಜೊತೆಗೆ ಶುದ್ಧ ಆಹಾರ ಆದಾಗ ಇವೆರಡೂ ಕೋಶಗಳು ಶುದ್ಧವಾಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಪ್ರಾಣ ಶಕ್ತಿಗೋಸ್ಕರನೇ ಮುದ್ರಾ ಚಿಕಿತ್ಸೆ ಹೇಳ್ಕೊಟ್ಟಿದ್ದಾರೆ. ಸಾಕಷ್ಟು ಅಕ್ಯುಪ್ರೆಷರ್ಗಳನ್ನ, ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಎರಡು ಕೋಶಗಳನ್ನ ನಾವೇನು ಈ ಭೌತಿಕ ದೇಹದಲ್ಲಿ ಭೌತಿಕ ಭೂಮಿಯಲ್ಲಿ ಜೀವನ ಮಾಡ್ಲಿಕ್ಕೋಸ್ಕರ ಪಡೆದಂತ ಕೋಶಗಳನ್ನ ಶುದ್ಧ ಮಾಡ್ಲಿಕ್ಕೋಸ್ಕರನೇ ಈ ಆಹಾರ ಮತ್ತು ಜೀವನ ಕ್ರಮವನ್ನ ರೂಢಿಸ್ಕೊಳ್ಳೋಕೋಸ್ಕರ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ ನಮ್ಗಳನ್ನೆಲ್ಲ ಬದಲಾವಣೆ ಮಾಡ್ಲಿಕ್ಕೋಸ್ಕರ. ಈ ಧ್ಯಾನ ಅಂತಕ್ಕಂಥದ್ದು ಆತ್ಮೋನ್ನತಿಗೆ ಬಳಕೆ ಆಗ್ಲಿ ಅನ್ನೋ ಮಹಾನ್ ಉದ್ದೇಶ ಅವರದು. ಅವರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಕೋಟಿ ನಮನಗಳು ಕೂಡ ಅವರಿಗೆ. ಭೌತಿಕ ಜೀವ ಜಗತ್ತು ಕೋಟ್ಯಾನುಕೋಟಿ ಜೀವ ಜಂತುಗಳ ಸಮಾಗಮ. ಈ ಭೌತಿಕ ಜಗತ್ತು ಅನ್ನೋದು ಸಾಕಷ್ಟು ಕೋಟ್ಯಾನುಕೋಟಿ ಜಂತುಗಳಿದಾವ ಮಾಸ್ಟರ್ಸ್. ಇಲ್ಲಿ ಪ್ರತಿ ಜೀವಿಯು ತನ್ನದೇ ಆದ ಜೀವನ ಶರೀರವನ್ನು ಹೊಂದಿರುವ ಕಾರಣ ಈ ಪ್ರತಿ ಜೀವಿನೂ ಕೂಡ ತನ್ನದೇ ಆದಂತಹ ಜೀವನ ಶೈಲಿ ಹೊಂದಿದೆ ಮಾಸ್ಟರ್ಸ್. ಕೀಟಗಳದೇ ಒಂದು, ಪ್ರಾಣಿಗಳದೇ ಒಂದು, ಪಕ್ಷಿಗಳದೇ ಒಂದು, ಮನುಷ್ಯ ಜೀವನನೇ ಒಂದು. ಈ ಮನುಷ್ಯರಲ್ಲೇ ಯಾವ್ಯಾವ ತರ ಜೀವನ ಶೈಲಿಗಳಿದಾವಂತ ನಾವು ನಿತ್ಯ ಗಮನಿಸ್ತಾ ಇದೀವಿ ಮಾಸ್ಟರ್ಸ್. ಶರೀರವನ್ನು ಹೊಂದಿರುವ ಕಾರಣ ಅನ್ನಮಯ ಕೋಶ ಹಾಗೂ ಪ್ರಾಣಮಯ ಕೋಶಗಳನ್ನು ಆಯಾ ಜೀವಿಗಳಿಗೆ ತಕ್ಕಂತೆ ಕಾರ್ಯನಿರ್ವಹಿಸಲು ಆದೇಶಿಸಲಾಗಿದೆ. ನಾವು ಯಾವ ರೀತಿ ನಾವು ಈ ಭೌತಿಕ ಶರೀರವನ್ನು ಹೊಂದಿರುವ ಕಾರಣ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶಗಳು ಆಯಾ ಜೀವಿಗಳಿಗೆ ತಕ್ಕಂತೆ ಕಾರ್ಯನಿರ್ವಹಿಸ್ತದೆ ಮಾಸ್ಟರ್ಸ್. ಅಂದ್ರೆ ಮಾಸ್ಟರ್ಸ್, ಕೀಟಗಳ ಜೀವನ ಕ್ರಮ ಕಡಿಮೆ ಇರ್ತದೆ ಮಾಸ್ಟರ್ಸ್. ಅದೇ ಪಕ್ಷಿಗಳದ್ದು ಅದಕ್ಕಿಂತ ಸ್ವಲ್ಪ ಹೆಚ್ಚು ವರ್ಷಗಳು, ಪ್ರಾಣಿಗಳದ್ದು ಅದಕ್ಕಿಂತ ಹೆಚ್ಚು ವರ್ಷಗಳು, ಅದೇ ಮಾನವನ ಜೀವಿತ ಜಾಸ್ತಿ ಇರ್ತದೆ ಮಾಸ್ಟರ್ಸ್. ಈ ರೀತಿಯಾಗಿ ಅವರವರ ಅನ್ನಮಯ ಮತ್ತು ಪ್ರಾಣಮಯ ಕೋಶಗಳು ಆಯಾ ಜೀವಿಗಳಿಗೆ ತಕ್ಕಂತೆ ಕಾರ್ಯನಿರ್ವಹಿಸಲಿಕ್ಕೆ ನಿರ್ದೇಶಕರ ಆದೇಶವಾಗಿದೆ. ಜೀವಿಗಳ ಭೌತಿಕ ಜೀವನದ ಆಧಾರದ ಮೇಲೆ ಇವೆರಡೂ ಕಾರ್ಯನಿರ್ವಹಿಸುತ್ತವೆ.
ಜೀವಿಗಳ ಭೌತಿಕ ನಾವು ಜೀವನ ಹೇಗ್ ನಡೆಸ್ತೀವಲ್ಲ ಮಾಸ್ಟರ್ಸ್, ಈಗ ಈ ದೇಹ ಚೆನ್ನಾಗಿರ್ಲಿ ಅಂತ ಹೇಳಿ ನಾವು ಸಾಕಷ್ಟು ಇದೇ ವೇದಿಕೆಯಲ್ಲಿ ಸಾಕಷ್ಟು ಎಕ್ಸರ್ಸೈಸ್ ಪ್ರಾಣಾಯಾಮ ಎಲ್ಲ ಮಾಡಿಸ್ತೀವಿ. ಇವನ್ನೆಲ್ಲ ರೂಢಿಸಿಕೊಂಡಾಗ ಈ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶ ಸ್ವಲ್ಪ ಶಕ್ತಿಯುತವಾಗ್ತದೆ, ಜೀವಿತಾವಧಿ ಹೆಚ್ಚುತ್ತೆ ಕೂಡ. ನಾವು ಇಡೀ ಜೀವಕೋಟಿಯಲ್ಲಿ ಇಡೀ ಪ್ರಪಂಚದಲ್ಲೇ 8,61,972,572 ಜೀವರಾಶಿ ಜೀವ ಜಂತುಗಳಿದೀವಿ ಮಾಸ್ಟರ್, ನಾವು ಮಾನವರಿದ್ದೀವಿ. ಆದ್ರೂ ಕೂಡ ಪ್ರತಿಯೊಬ್ಬರ, ನಿಮ್ಗೆಲ್ಲ ಆಧಾರ್ ಕಾರ್ಡ್ ಮುಖಾಂತರ ಗೊತ್ತಾಗಿದೆ ಮಾಸ್ಟರ್ಸ್, ಅದೇ ನಮ್ಮ ಭಾರತದಲ್ಲಿ 1,450,935 ಜನಗಳಿದೀವಿ ಮಾಸ್ಟರ್. ಪ್ರತಿಯೊಬ್ಬರ ಹೆಬ್ಬೆರಳು ಗುರುತು ಕೂಡ ಬೇರೆ ಬೇರೆ ಆಗಿರ್ತದೆ ಮಾಸ್ಟರ್. ಬರೀ ಮಾನವರದೇ ಇಷ್ಟ ಆದಾಗ ಇನ್ನು ಪ್ರಾಣಿ ಪಕ್ಷಿಗಳು ಬೇರೆ ಬೇರೆ ತರನಾದ ಜೀವ ಬೇರೆ ಬೇರೆ ತರನಾದಂತಹ ಜೀವಿಗಳು ಈ ಭೂಮಿ ಮೇಲೆ ವಾಸ ಮಾಡ್ತಿದ್ದಾರೆ ಮಾಸ್ಟರ್ಸ್. ಭೌತಿಕ ಜೀವಿಗಳ ಜಗತ್ತಾದ ಈ ಭೂಮಿಯಲ್ಲಿ ಒಂದು ಜೀವಿಯ ಸೃಷ್ಟಿಯಾಗಲು ಲಕ್ಷಗಳಲ್ಲಿ ಇರುವ ವೀರ್ಯಾಣು ಮತ್ತು ಅಂಡಾಣುಗಳಲ್ಲಿ ಒಂದು ವೀರ್ಯ ಮತ್ತು ಅಂಡಗಳ ಸಮಾಗಮ ಅತ್ಯಗತ್ಯ. ನಮ್ಗೆಲ್ಲ ತಿಳಿದೇ ಇದೆ ಮಾಸ್ಟರ್ಸ್, ಈ ಭೌತಿಕ ಜೀವನದಲ್ಲಿ ಭ್ರೂಣ ಸೃಷ್ಟಿ ಆಗೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಲಕ್ಷಾನುಲಕ್ಷಗಟ್ಟಲೆ ಇರ್ತವೆ. ಆದ್ರೆ ಅದರಲ್ಲಿ ಸಮಾಗಮ ಆಗ್ತಕ್ಕಂಥದ್ದು ಒಂದು ವೀರ್ಯ ಮತ್ತು ಒಂದು ಅಂಡಾಣು ಮಾತ್ರ. ಪ್ರಕೃತಿ ಮತ್ತು ಪುರುಷರ ಸಮಾಗಮವೇ ಒಂದು ಹೊಸ ಸೃಷ್ಟಿಗೆ ನಾಂದಿ. ಸ್ತ್ರೀ ಅಂತಕ್ಕಂಥದ್ದನ್ನ ಈಗ ಪ್ರಕೃತಿಗೆ ಯಾವಾಗ್ಲೂ ಹೇಳ್ತಾರೆ, ಸ್ತ್ರೀ ಅಂತಕ್ಕಂಥದ್ದು ಪ್ರಕೃತಿ ಅಂತ ಹೇಳ್ಬಿಟ್ಟು ಗುರುಗಳ ಮಾಹಿತಿಯಲ್ಲಿ ಕೂಡ ತಿಳಿದಿದೀವಿ ಮಾಸ್ಟರ್ಸ್ ನಾವು. ಪ್ರಕೃತಿ ಪುರುಷರ ಸಮಾಗಮವೇ ಒಂದು ಹೊಸ ಸೃಷ್ಟಿಗೆ ನಾಂದಿ. ಇದು ಭೌತಿಕ ಸೃಷ್ಟಿಯು ಜರುಗುವಾಗ ನಡೆಯುವ ಒಂದು ಜೈವಿಕ ಕ್ರಿಯೆ. ಹೀಗೆ ಸೃಷ್ಟಿಸಲ್ಪಟ್ಟ ಹೊಸ ಜೀವಿಯ ಅಂಕುರದ ಅವಸ್ಥೆಗೆ ಭ್ರೂಣ ಅನ್ನುತ್ತಾರೆ. ಅನ್ನಮಯ ಕೋಶ ಹಾಗೂ ಪ್ರಾಣಮಯ ಕೋಶಗಳು ಇದಕ್ಕೆ ನೇರ ನಿಕಟವರ್ತಿಗಳಾಗಿದ್ದಾವೆ. ನಾವು ಈ ಭೂಮಿಯಲ್ಲಿ ಪಡಿತಕ್ಕಂತಹ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶಗಳು ಇದಕ್ಕೆ ನೇರ ನಿಕಟವರ್ತಿಗಳಾಗಿರ್ತವೆ. ಭ್ರೂಣವು ಬೆಳೆದು ಶರೀರವನ್ನು ಪಡೆಯಲು ಆತ್ಮದ ಸ್ಥಾಯಿಯಲ್ಲಿ ನಡೆಯುವ ಕ್ರಿಯೆಗಳನ್ನು ತಿಳಿದಿದ್ದೀವಿ ನಾವೀಗಾಗ್ಲೇ. ಭ್ರೂಣ ಬೆಳಿಬೇಕಾದ್ರೆ ಆ ಭ್ರೂಣ ಇಂಥ ತಾಯಿಯ ಗರ್ಭವನ್ನು ಸೇರ್ಬೇಕನ್ನಬೇಕಾದ್ರೆ ಆತ್ಮ ಮೇಲಿನ ಲೋಕದಿಂದ ಪ್ರತಿಯೊಂದು ಕ್ಷಣವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತದೆ ಅನ್ನೋದನ್ನ ಈಗಾಗಲೇ ತಿಳಿದಿದ್ವಿ ಮಾಸ್ಟರ್ಸ್. ಭೌತಿಕವಾಗಿ ಕ್ರಿಯೆಯು ನಡೆಯಲು ಪ್ರಾಣಮಯ ಕೋಶವು ಅನೇಕ ಸಣ್ಣ ಸಣ್ಣ ಕೋಶಗಳನ್ನು ಬಿಡುಗಡೆ ಮಾಡುತ್ತದೆ. ಈ ಭೌತಿಕ ಕ್ರಿಯೆ ನಡಿಬೇಕಾದ್ರೆ ಮಾಸ್ಟರ್, ತಾಯಿಯ ಗರ್ಭದಲ್ಲಿ ಭ್ರೂಣ ಬೆಳಿಬೇಕಾದ್ರೆ, ಆ ಭೌತಿಕ ದೇಹ ರಚನೆ ಆಗ್ಬೇಕಾದ್ರೆ ಈ ಪ್ರಾಣಮಯ ಕೋಶ ಅಂತಕ್ಕಂಥದ್ದು ಏನ್ ಮಾಡ್ತದೆ ಅಂದ್ರೆ ಮಾಸ್ಟರ್, ಸಣ್ಣ ಸಣ್ಣ ಕೋಶಗಳನ್ನು ಬಿಡುಗಡೆ ಮಾಡ್ತದೆ ಮಾಸ್ಟರ್ಸ್. ಭ್ರೂಣವು ಅಂಕುರಿಸಿದಾಗಿನಿಂದ ಪ್ರಾರಂಭಗೊಂಡ ಪ್ರಾಣಮಯ ಕೋಶದ ಈ ಕಾರ್ಯವು ಶರೀರವು ಆತ್ಮದಿಂದ ಹೊರತಾಗುವ ಕ್ಷಣದವರೆಗೂ ತನ್ನ ಕಾರ್ಯವನ್ನು ನಡೆಸುತ್ತಿರುತ್ತದೆ. ಈ ದೇಹ ಶಕ್ತಿಯುತವಾಗಿ ಆಕ್ಟಿವ್ ಆಗಿರ್ಬೇಕಂದ್ರೆ ಪ್ರಾಣನೇ ಇರ್ಬೇಕಲ್ವಾ ಮಾಸ್ಟರ್ಸ್. ಈ ಪ್ರಾಣಮಯ ಕೋಶ ಬಿಡುಗಡೆ ನಾವು ಮರಣ ಹೊಂದುವವರೆಗೂ ಕೂಡ ಕಾರ್ಯನಿರ್ವಹಿಸ್ತದೆ ಮಾಸ್ಟರ್ಸ್ ಈ ಪ್ರಾಣಮಯ ಕೋಶ. ಹೀಗೆ ಬಿಡುಗಡೆಗೊಂಡಂತ ಪ್ರಾಣಮಯ ಕೋಶದ ಕಣಗಳೇ ಅಣುಗಳು. ಪ್ರಾಣಮಯ ಕೋಶದ ಕಣಗಳೇ ಅಣುಗಳಾಗಿವೆ ಮಾಸ್ಟರ್. ಈ ಅಣುಗಳು ಸೂಕ್ಷ್ಮ ರೂಪದಲ್ಲಿದ್ದರೂ ಭೌತಿಕ ರೂಪಿಗಳಾದ ಕಾರಣ ಇವುಗಳಿಗೆ ಆಹಾರದ ಅವಶ್ಯಕತೆ ಉಂಟಾಗುತ್ತದೆ. ಈ ಭೌತಿಕ ದೇಹಕ್ಕೆ ಸಂಬಂಧ ಇರೋದ್ರಿಂದ ಮಾಸ್ಟರ್, ಪ್ರಾಣಮಯ ಕೋಶಕ್ಕೆ ಈ ಭೌತಿಕ ದೇಹಕ್ಕೆ ಆಹಾರದ ಅವಶ್ಯಕತೆ ಆಗ ಮಾತ್ರ ಬೀಳ್ತದೆ. ಅದಕ್ಕೋಸ್ಕರ ಈ ಭೌತಿಕ ದೇಹಕ್ಕೆ ಏನು ಅವಶ್ಯಕತೆ ಇದೆ ಅಷ್ಟು ಆಹಾರವನ್ನು ಮಾತ್ರ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ತಿಳಿದಿದೀವಲ್ವ ಮಾಸ್ಟರ್ಸ್. ಈ ಅಣುಗಳು ಒಂದೊಂದು ಅದ್ಭುತ ಶಕ್ತಿಯುಳ್ಳದ್ದಾಗಿದ್ದು ಇವುಗಳು ಪರಸ್ಪರ ಬೆಸೆದುಕೊಂಡು ಮನೋಮಯ ಕೋಶದ ನಕ್ಷೆಯ ಪ್ರಕಾರ ಭೌತಿಕ ರೂಪವನ್ನು ಪಡೆದುಕೊಳ್ಳುತ್ತಾ ಒಂದು ಶರೀರ ರಚನೆಯನ್ನು ಘನೀಕರಿಸುತ್ತದೆ. ಈ ಪ್ರಾಣಮಯ ಕೋಶದಲ್ಲಿ ಬಿಡುಗಡೆ ಆಗ್ತಕ್ಕಂಥ ಅಣುಗಳು ಅದ್ಭುತವಾದ ಶಕ್ತಿಯು ಮಾಸ್ಟರ್ಸ್. ಇವುಗಳು ಪರಸ್ಪರ ಬೆಸೆದುಕೊಂಡ್ಬಿಟ್ಟು ಮನೋಮಯ ಕೋಶದ ನಕ್ಷೆ ಪ್ರಕಾರ, ಮನೋಮಯ ಕೋಶದಲ್ಲೇ ನಮ್ಮ ಬ್ಲೂ ಪ್ರಿಂಟ್ ಇರ್ತದೆ ಅಂತ ನಿನ್ನೆ ಮಾಹಿತಿಯಲ್ಲಿ ತಿಳಿದಿದೀವಿ ಮಾಸ್ಟರ್ಸ್. ಆ ಮನೋಮಯ ಕೋಶದ ನಕ್ಷೆಯ ಪ್ರಕಾರ ಈ ಭೌತಿಕ ರೂಪವನ್ನು ಪಡೆದುಕೊಳ್ಳುತ್ತಾ, ಅಂದ್ರೆ ಆ ನಕ್ಷೆ ಪ್ರಕಾರ, ಆ ಬ್ಲೂ ಪ್ರಿಂಟ್ ಪ್ರಕಾರನೇ ನಮ್ಮ ದೇಹ ರಚನೆ ಆಗ್ತದೆ ಮಾಸ್ಟರ್ಸ್. ಭೌತಿಕ ರೂಪವನ್ನು ಪಡೆದುಕೊಳ್ಳುತ್ತಾ ಒಂದು ಶರೀರ ರಚನೆಯನ್ನು ಘನೀಕರಿಸುತ್ತದೆ, ಒಂದು ಶರೀರ ಘನ ರೂಪವನ್ನು ಪಡೀತದೆ ಮಾಸ್ಟರ್ಸ್. ಅನ್ನಮಯ ಕೋಶವು ಪ್ರಾಣಮಯ ಕೋಶದಿಂದ ರಚಿಸಲ್ಪಟ್ಟು ಪ್ರತಿ ಅಣುವಿಗೂ ಅಗತ್ಯವಾದ ಆಹಾರದ ಶಕ್ತಿಯನ್ನು ಹಂಚುತ್ತಾ ಅವುಗಳ ಕಾರ್ಯದಲ್ಲಿ ನೆರವಾಗುತ್ತದೆ. ಈ ಅನ್ನಮಯ ಕೋಶ ಅಂತಕ್ಕಂಥದ್ದು ಪ್ರಾಣಮಯ ಕೋಶದಿಂದ ರಚನೆ ಆಗಿರ್ತದಲ್ಲ ಮಾಸ್ಟರ್ಸ್, ಕಣಗಳಿಂದ. ಅದರ ಪ್ರತಿ ಅಣುವಿಗೂ ಕೂಡ ಅಗತ್ಯವಾದ ಆಹಾರ ಶಕ್ತಿಯನ್ನ ಹಂಚುತ್ತಾ ಅವುಗಳ ಕಾರ್ಯದಲ್ಲಿ ಸಹಾಯ ಮಾಡ್ತಕ್ಕಂಥದ್ದು ಅನ್ನಮಯ ಕೋಶ.
ಅನ್ನಮಯ ಕೋಶ ಆಕ್ಟಿವ್ ಆಗಿರ್ಬೇಕಂದ್ರೆ ಪ್ರಾಣಮಯ ಕೋಶ ಸಹಾಯ ಮಾಡುತ್ತೆ. ಪ್ರಾಣಮಯ ಕೋಶಕ್ಕೆ ಆಹಾರದ ಅವಶ್ಯಕತೆ ಈ ಭೌತಿಕ ಪ್ರಪಂಚದಲ್ಲಿ ಇರೋದ್ರಿಂದ ಆಹಾರದ ಅವಶ್ಯಕತೆ ಇರೋದ್ರಿಂದ ಅದನ್ನ ಅನ್ನಮಯ ಕೋಶದಿಂದ ನಾವು ಅದಕ್ಕೆ ಸರಬರಾಜು ಮಾಡ್ತೀವಿ ಮಾಸ್ಟರ್ಸ್. ಇನ್ನು ಉಳಿದಂತೆ ಇನ್ನೆಲ್ಲಾ ಕೋಶಗಳು ಕೂಡ ಸೂಕ್ಷ್ಮ ರೂಪಿಯಾಗಿರ್ತವೆ. ಸೂಕ್ಷ್ಮ ರೂಪ ಲೋಕದಿಂದಲೇ ನಾವು ತಂದಿರ್ತೀವಿ ಅನ್ನೋದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ಮಾಹಿತಿನೂ ಕೂಡ ಮಾಸ್ಟರ್ಸ್. ಭೌತಿಕ ರೂಪಿಗಳಾದ ಅಣುಗಳಿಗೆ ಸೂಕ್ಷ್ಮ ಶಕ್ತಿಯೊಂದಿಗೆ ಪಂಚಭೂತಗಳ ಶಕ್ತಿಯು ಅಗತ್ಯವಾದ ಕಾರಣ ಈ ಭೌತಿಕ ರೂಪಿಗಳಾದ ಅಣುಗಳಿದಾವಲ್ಲ ಮಾಸ್ಟರ್ಸ್, ಪ್ರಾಣಮಯ ಕೋಶದಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಅಣುಗಳು ಈ ಸೂಕ್ಷ್ಮ ಶಕ್ತಿಯೊಂದಿಗೆ ಪಂಚಭೂತಗಳ ಶಕ್ತಿನೂ ಕೂಡ ಅಗತ್ಯವಾಗಿದೆ. ಅದಕ್ಕೋಸ್ಕರ ಈ ದೇಹವನ್ನ ಪಂಚಭೂತಗಳ ದೇಹ ಅಂತ ಕರಿತಾ ಇದ್ದೀವಿ. ಪಂಚಭೂತಗಳ ಶಕ್ತಿ ಅಗತ್ಯವಾದ ಕಾರಣ ಭ್ರೂಣಕ್ಕೆ ಮತ್ತು ತಾಯಿಯ ಗರ್ಭದ ನಡುವೆಯು ಸಂಪರ್ಕವನ್ನು ಏರ್ಪಡಿಸಿ ಅದರ ಮುಖಾಂತರ ಭ್ರೂಣ ಮತ್ತು ತಾಯಿಯ ಗರ್ಭದ ನಡುವೆ ಸಂಪರ್ಕವನ್ನು ಏರ್ಪಡಿಸ್ಬೇಕಾದ್ರೇನೆ ಈ ಪಂಚಭೂತಗಳು ಸಹಾಯ ಮಾಡ್ತವೆ ಮಾಸ್ಟರ್ಸ್. ಅದರ ಮುಖಾಂತರ ಪಂಚಭೂತಗಳ ಶಕ್ತಿಯನ್ನು ಪಡೆಯಲು ಸಹಕರಿಸುತ್ತದೆ. ವಿಶ್ವದ ಅನೇಕ ಜೀವ ಸಂಕುಲಗಳಲ್ಲಿ ನವಜೀವಿಯ ಸೃಷ್ಟಿಯ ಕಾರ್ಯವು 3 ವಿಧಗಳಲ್ಲಿ ಜರುಗುತ್ತದೆ. ಇಡೀ ವಿಶ್ವಾದ್ಯಂತ ಸಾಕಷ್ಟು ಜೀವ ಸಂಕುಲಗಳು ಇದಾವೆ ಅಂತ ತಿಳಿದ್ವಲ್ಲ ಮಾಸ್ಟರ್ಸ್. ಈ ನವಜೀವಿ ಸೃಷ್ಟಿ ಆಗ್ಬೇಕಾದ್ರೆ 3 ರೀತಿಯಲ್ಲಿ ಜೀವಿಯ ಸೃಷ್ಟಿ ಆಗ್ತದೆ. ಅದು ಅಂತ ಹೇಳಿದ್ರೆ ತಾಯಿಯ ಗರ್ಭದ ಆಹಾರವನ್ನ ತೆಗೆದುಕೊಳ್ಳದೆ ಜನಿಸುವುದು. ತಾಯಿಯಿಂದ ನಾವು ತಾಯಿಯ ಗರ್ಭವನ್ನ ಆಶ್ರಯಿಸದೆ ಸೃಷ್ಟಿ ಆಗ್ತಕ್ಕಂಥ ಜೀವಿಗಳು. ಉದಾಹರಣೆಗೆ ಕಪ್ಪೆ, ಮೀನು ಇವೆಲ್ಲ ಏನು ಜಲಚರಗಳಿದಾವಲ್ಲ ಮಾಸ್ಟರ್, ಕೆಲವೊಂದು ಅವುಗಳು ಈ ರೀತಿಯ ಗರ್ಭಾವಸ್ಥೆಯ ಮುಖಾಂತರ ಜೀವಿಯ ಸೃಷ್ಟಿ ಆಗ್ತದೆ ಮಾಸ್ಟರ್ಸ್. ತಾಯಿಯ ಗರ್ಭದಲ್ಲಿ ಅಂಕುರಿಸಿದ ಮೊಟ್ಟೆಗಳ ರೂಪದಲ್ಲಿ ಹೊರಬಂದು ನಂತರ ತಾಯಿಯ ಆರೈಕೆ ಪಡೆಯುವುದು. ಇದಕ್ಕೆ ಜಾಸ್ತಿ ಪಕ್ಷಿಗಳು ಸಂಬಂಧ ಪಡ್ತದೆ ಮಾಸ್ಟರ್. ಅದರಲ್ಲಿ ಕೆಲವು ಈ ಆಮೆ ಅವೆಲ್ಲ ಮೊಟ್ಟೆ ಇಟ್ಟ ಆಮೆ, ಹಾವು ಇವು ಕೂಡ ಮೊಟ್ಟೆಯ ರೂಪದಲ್ಲಿಟ್ಟು ನಂತರ ತಾಯಿಯ ಏನು ಕೊಡ್ತಕ್ಕಂಥ ಶಾಖದಿಂದ ಹೊರ ಬರ್ತಕ್ಕಂಥದ್ದು. ತಾಯಿಯ ಗರ್ಭದಲ್ಲಿ ಅಂಕುರಿಸಿ ತಾಯಿಯ ಗರ್ಭದಲ್ಲಿಯೇ ಪೋಷಣೆಯನ್ನು ಪಡೆದು ಸಂಪೂರ್ಣ ಶರೀರವನ್ನು ಪಡೆದು ನಂತರ ಜನಿಸುವುದು. ತಾಯಿಯ ಗರ್ಭದಲ್ಲೇ ಅಂಕುರಿಸಿದ ಭ್ರೂಣ ಸೃಷ್ಟಿ ಆಗ್ಬಿಟ್ಟು ತಾಯಿಯ ಗರ್ಭದಲ್ಲೇ ಪೋಷಣೆ ಪಡೆಯುತ್ತದೆ ಮಾಸ್ಟರ್ಸ್. ಆ ನಂತರ ಸಂಪೂರ್ಣ ಶರೀರವನ್ನು ಪಡೆಯುವವರೆಗೂ ತಾಯಿಯ ಗರ್ಭದಲ್ಲೇ ಪೋಷಣೆಯನ್ನು ಪಡೆದು ಭೂಮಿಗೆ ಬರ್ತದೆ. ಈ ಮೊದಲ ವಿಧಾನವನ್ನು ಸಾಮಾನ್ಯವಾಗಿ ಜಲಚರಗಳು ಅನುಸರಿಸುತ್ತವೆ. ಇವುಗಳ ನವ ಸೃಷ್ಟಿಯನ್ನು ಮಾಡುವ ಸಲುವಾಗಿ ತಮ್ಮ ವೀರ್ಯ ಮತ್ತು ಅಂಡಾಣುಗಳನ್ನ ಚಲಿಸುವ ನೀರಿನಲ್ಲಿ ವಿಸರ್ಜಿಸುತ್ತವೆ. ಮೊದಲು ಹೇಳಿದ್ವಲ್ಲ ಮಾಸ್ಟರ್ಸ್, ತಾಯಿಯ ಗರ್ಭದಿಂದ ಆಧಾರ ತೆಗೆದುಕೊಳ್ಳದೆ ಹೇಗ್ ಜನಿಸ್ತವೆ ಅಂತ ಹೇಳಿದ್ರೆ ಚಲಿಸುವ ನೀರಿನಲ್ಲಿ ಬಿಟ್ಟಂತ ವೀರ್ಯದ ಮೇಲೆ ಅಂಡಾಣುಗಳು ಚಲಿಸಿ ಈಗ ತೇಲುತ್ತಿರುವ ಸಂಯೋಜನೆಯಿಂದ ಈ ನೀರು ತೇಲ್ತಾ ಇರ್ಬೇಕಾದ್ರೆ ಅದರ ಸಂಯೋಜನೆಯಿಂದ ಜೀವಿಯ ಅಂಕುರವಾಗುತ್ತದೆ. ಕಪ್ಪೆಗಳು, ಮೀನುಗಳನ್ನು ಸಹಜವಾಗಿ ಎಲ್ಲರೂ ಗಮನಿಸಿರ್ತಾರೆ. ಈ ರೀತಿ ಸೃಷ್ಟಿಯನ್ನು ಕೂಡ ಎಲ್ಲರೂ ನೋಡಿ ಇರ್ತೀರ ಮಾಸ್ಟರ್ಸ್. ಇನ್ನು ಎರಡನೆಯ ವಿಧಾನವನ್ನು ಸಾಮಾನ್ಯವಾಗಿ ಪಕ್ಷಿ ಸಂಕುಲಗಳಿಂದ ಅನುಸರಿಸಲ್ಪಡುತ್ತದೆ. ಪ್ರಾಣಿಗಳಿಗೂ ಜೀವ ಜಂತುಗಳಲ್ಲಿ ಆಮೆ, ಹಾವುಗಳು ಕೂಡ ಸೇರ್ತದೆ ಮಾಸ್ಟರ್ಸ್ ಈ ಗುಂಪಿನಲ್ಲಿ. ತಾಯಿಯ ಗರ್ಭದಲ್ಲಿ ಅಂಕುರಿಸಿದ ಭ್ರೂಣವು ಒಂದು ಹಂತದವರೆಗೆ ಬೆಳವಣಿಗೆಯನ್ನು ಪಡೆದು ನಂತರ ತಾಯಿಯ ಗರ್ಭದಿಂದ ಅಂಡಗಳ ರೂಪದಿಂದ ಹೊರಹಾಕಲ್ಪಡುತ್ತದೆ. ಮೊಟ್ಟೆ ರೂಪದಲ್ಲಿ ಹೊರ ಬರ್ತದೆ. ತದನಂತರ ತಾಯಿಯ ಶರೀರದ ಶಾಖದ ಆರೈಕೆಯನ್ನು ಪಡೆದು ತಾಯಿಯ ಶರೀರ ಅದಕ್ಕೆ ಶಾಖವನ್ನು ಕೊಡ್ತದೆ ಮಾಸ್ಟರ್ಸ್. ಶರೀರದ ರಚನೆಯಾದ ನಂತರ ಅಂಡಗಳಿಂದ ಹೊರ ಬರುತ್ತದೆ. ಈ ರೀತಿಯಾಗಿ ಕೋಳಿಗಳು, ಅವನ್ನೆಲ್ಲ ಪಕ್ಷಿಗಳು ಪ್ರತಿಯೊಂದು ಗಮನಿಸಿರ್ತೀವಲ್ವ ಮಾಸ್ಟರ್ಸ್. ಈ ರೀತಿಯಾಗಿ ಜೀವ ಸಂಕುಲ ಭೂಮಿಯ ಮೇಲೆ ಸೃಷ್ಟಿ ಆಗ್ತದೆ. ಇನ್ನು ಮೂರನೇ ವಿಧದ್ದು ಸಸ್ತನಿಗಳು ಅಂತ ಕರಿತಿದೀವಿ. ಮೂರನೆಯ ವಿಧಾನವನ್ನು ಪ್ರಾಣಿ ಸಂಕುಲಗಳನ್ನೊಳಗೊಂಡ ಸೃಷ್ಟಿಯ ಶ್ರೇಷ್ಠ ಜೀವಿ ಎನಿಸಿಕೊಂಡ ಮಾನವನಿಂದಲೂ ಅನುಸರಿಸಲ್ಪಡುತ್ತದೆ. ಆ ಸಸ್ತನಿಗಳ ಗುಂಪಿನಲ್ಲಿ ಮಾನವನು ಇರೋದರಿಂದ ಮಾನವನು ಕೂಡ ಅನುಸರಿಸಲ್ಪಡುತ್ತದೆ. ಈ ವಿಧಾನದಲ್ಲಿ ನವಜೀವಿಗಳಿಗೆ ತಾಯಿಯೊಂದಿಗೆ ನಿಕಟ ಸಂಬಂಧವಿರುತ್ತದೆ. ಈ ವಿಧಾನದಲ್ಲಿ ಮಾತ್ರ ಹೊಸ ಸೃಷ್ಟಿಯಾಗ್ತಕ್ಕಂಥ ನವಜೀವಕ್ಕೆ ತಾಯಿಯೊಂದಿಗೆ ಸದಾ ನಿಕಟ ಸಂಪರ್ಕದಲ್ಲೇ ಇರ್ತದೆ ಮಾಸ್ಟರ್ಸ್. ತಾಯಿಯ ಹೊಕ್ಕುಳ ಬಳ್ಳಿಯು ನವಜೀವಿಯ ಹೊಕ್ಕುಳ ಬಳ್ಳಿಯೊಂದಿಗೆ ಬೆಸೆದುಕೊಂಡಿದ್ದು ಇದರ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳು ರವಾನಿಸಲ್ಪಡುತ್ತದೆ. ನವಜೀವಿ ಸೃಷ್ಟಿ ಆಗೋವರೆಗೂ ಕೂಡ ಈ ತಾಯಿಯ ಹೊಕ್ಕುಳ ಬಳ್ಳಿಯಿಂದ ಹೊಸ ಜೀವಿಗೆ ಅಗತ್ಯವಾದಂತಹ ಪೋಷಕಾಂಶ ಸದಾ ರವಾನಿಸಲ್ಪಡ್ತದೆ ಮಾಸ್ಟರ್ಸ್. ಭೌತಿಕ ಜೀವ ಜಗತ್ತಿನ ಸೃಷ್ಟಿಯ ಈ ಕ್ರಿಯೆಯಲ್ಲಿ ಸಕಲ ಜೀವರಾಶಿಗಳು ಸಹಜವಾಗಿ ಭಾಗವಹಿಸುತ್ತವೆ. ಈ ಭೌತಿಕ ಜೀವ ಜಗತ್ತಿನ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವರಾಶಿನೂ ಕೂಡ ಸಹಜವಾಗಿ ಭಾಗವಹಿಸುತ್ತವೆ. ಈ ಸೃಷ್ಟಿಯ ಅತಿ ಶ್ರೇಷ್ಠ ಜೀವಿ ಮಾತ್ರ ಮಾನವ. ಈ ಸೃಷ್ಟಿಯಲ್ಲಿ ಅತಿ ಶ್ರೇಷ್ಠವಾದಂತ ಜೀವಿ ಮಾತ್ರ ಮಾನವ ಆಗಿದ್ದಾರೆ ಮಾಸ್ಟರ್ಸ್. ಏಕೆಂದರೆ ಜಗತ್ತಿನ ಈ ರಂಗಮಂಟಪದಲ್ಲಿ ಪ್ರತಿ ಕ್ಷಣವನ್ನು
ಪ್ರಜ್ಞಾಪೂರ್ವಕವಾಗಿ ಅನುಭವಿಸುವ ವಿಶಿಷ್ಟ ಶಕ್ತಿಯನ್ನು ಮಾನವನಿಗೆ ಪ್ರಸಾದಿಸಲಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಮನುಷ್ಯನಿಗೆ ಮಾತ್ರ ಪ್ರಜ್ಞೆ ಇರ್ತಕ್ಕಂಥದ್ದು. ಅದೇ ಇತರ ಜೀವಿಗಳಲ್ಲಿ ಅಷ್ಟೊಂದು ಸಾಧ್ಯವಿಲ್ಲ. ಪ್ರತಿ ಕ್ಷಣವೂ ಕೂಡ ಪ್ರಜ್ಞಾಪೂರ್ವಕವಾಗಿ ಅನುಭವಿಸುವ ವಿಶಿಷ್ಟ ಶಕ್ತಿಯನ್ನು ಮಾನವನಿಗೆ ಕೊಟ್ಟಿರೋದ್ರಿಂದ ಭಗವಂತ, ಆದರೆ ಪ್ರಜ್ಞೆಯನ್ನು ಜಾಗೃತವಾಗಿರಿಸಿಕೊಂಡು ಕ್ರಿಯಾಶಕ್ತಿ, ಇಚ್ಛಾಶಕ್ತಿಗಳ ಮೂಲಕ ಪ್ರಜ್ಞಾಶಕ್ತಿಯನ್ನು ಉನ್ನತಗೊಳಿಸಿಕೊಂಡು ಜೀವಿತವನ್ನು ನಡೆಸುವ ಜವಾಬ್ದಾರಿ ಮಾತ್ರ ನಮ್ಮ ಮಾನವರದೇ ಆಗಿರುತ್ತದೆ. ಆತನೇ ನಿರ್ವಹಿಸಬೇಕಾಗುತ್ತದೆ. ಜನನದಲ್ಲಿ ಹೀಗೆ ಎಷ್ಟೆಲ್ಲ ಕ್ರಿಯೆಗಳು ಜರುಗುತ್ತವೆ. ಈಗ ಜನನ ಅನ್ನೋದು ಪ್ರಾರಂಭ, ನಾನು ಭೂಮಿ ಮೇಲೆ ಜನನ ತಗೋಬೇಕು ಅಂತ ಆತ್ಮ ನಿರ್ಧಾರ ಮಾಡಿದ್ಮೇಲೆ ಎಷ್ಟೆಲ್ಲ ಕಾರ್ಯಗಳು ಜರುಗುತ್ತವೆಯೋ, ಹಾಗೆಯೇ ಮರಣದಲ್ಲೂ ಕೂಡ ಎಷ್ಟೆಷ್ಟೋ ಕ್ರಿಯೆಗಳು ನಡೆಯುತ್ತವೆ. ಮರಣ ಅನ್ಬೋದು ಬರ್ತದೆ ಅನ್ಬೇಕಾದ್ರೆ ಎಷ್ಟೆಷ್ಟೋ ಕ್ರಿಯೆಗಳು ನಡೆಯುತ್ತವೆ. ಜನನವೆಂದರೆ ಆತ್ಮವು ವಿವಿಧ ಕ್ರಿಯೆಗಳಲ್ಲಿ ಪಾಲ್ಗೊಂಡ ಶರೀರವನ್ನು ಪಡೆದು ಭೂಮಿಯಲ್ಲಿ ಪಾತ್ರ ಮಾಡುವುದಾಗಿದೆ. ಜನನ ಅಂದ್ರೆ ಏನಪ್ಪಾ ಅಂದ್ರೆ ಆತ್ಮ ವಿವಿಧ ಕ್ರಿಯೆಗಳಲ್ಲಿ ಪಾಲ್ಗೊಂಡು, ಈಗ ಜನನ ಅನ್ನೋದು ಆಗ್ಬೇಕಾದ್ರೆ ಯಾವ ರೀತಿ ದೇಹ ರಚನೆ ಮಾಡ್ಕೊಂಡು ಎಲ್ಲ ಕೋಶಗಳನ್ನ ಪಡ್ಕೊಂಡು ಬಂದಿವಲ್ಲ ಮಾಸ್ಟರ್ಸ್, ಅದನ್ನ ತಗೊಂಡು ಭೂಮಿಗೆ ಬಂದ ನಂತರ ಅದರಲ್ಲಿ ಭೂಮಿಯಲ್ಲಿ ನಾಟಕ ಮಂದಿರ ಅಂತ ತಿಳಿದು ಪಾತ್ರ ಮಾಡ್ಬೇಕು. ಬಟ್ ಪಾತ್ರವೇ ನಾವು ಆಗೋದ್ರಿಂದ ಇವೆಲ್ಲ ಗೊಂದಲಗಳು ಉಂಟಾಗ್ತದೆ ಮಾಸ್ಟರ್ಸ್. ಹಾಗೆಯೇ ಪಾತ್ರ ಮುಗಿದ ಮೇಲೆ ಶರೀರವನ್ನು ತ್ಯಜಿಸಿ ಮರಳಿ ಆತ್ಮದ ರೂಪವನ್ನು ಪಡೆಯುವುದನ್ನೇ ಮರಣ ಎನ್ನುತ್ತೇವೆ. ಈ ದೇಹ ಈ ಪಂಚಭೂತಗಳಿಂದ ಬಂದಂತ ದೇಹವನ್ನ, ಅನ್ನಮಯ ಕೋಶ, ಪ್ರಾಣಮಯ ಕೋಶಗಳನ್ನ ಇಲ್ಲೇ ಬಿಟ್ಬಿಟ್ಟು ಆತ್ಮರೂಪಿಯಾಗಿ ನಾವು ಊರ್ಧ್ವ ಲೋಕಕ್ಕೆ ಹೋಗ್ತಕ್ಕಂಥದ್ದೇ ಮರಣ. ಜನಿಸುವಾಗ ಅನೇಕ ಕೋಶಗಳನ್ನು, ಶರೀರಗಳನ್ನು ಪಡೆದು ಕಾರ್ಯಪ್ರವೃತ್ತನಾದ ಆತ್ಮವು ಮರಣದ ನಂತರ ಆ ಶರೀರಗಳನ್ನು, ಕೋಶಗಳನ್ನು ಹಿಂತಿರುಗಿಸಿ ಕಾರ್ಯನಿವೃತ್ತನಾಗುತ್ತಾನೆ. ಕೋಶಗಳನ್ನು ತರುವಾಗೆ ಹೇಳಿದ್ವಿ ಮಾಸ್ಟರ್ಸ್. ಪರಮಾತ್ಮನ ನಿಬಂಧನೆ ಏನಪ್ಪಾ ಅಂದ್ರೆ ಯಾವ ರೀತಿಯ ಕೋಶಗಳನ್ನ, ಯಾವ ರೀತಿಯ ಶುದ್ಧವಾಗಿ ತಗೊಂಡೋದಂತ ಕೋಶಗಳು ಅದೇ ಶುದ್ಧತೆಯಲ್ಲಿ ಬಂದಾಗ ಮಾತ್ರ ಪರಮಾತ್ಮನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಪೂರ್ಣಾತ್ಮನ ಬಳಿ ಸಲಹೆ ಪಡೆದು ಪುನಃ ಜನ್ಮ ಪಡಿಬೇಕಾಗ್ತದೆ. ಅದಕ್ಕೋಸ್ಕರ ಮರಣ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಈ ಭೌತಿಕ ದೇಹ ಮತ್ತು ಪ್ರಾಣಮಯ ಕೋಶಗಳನ್ನು ಮಾತ್ರ ಇಲ್ಲಿ ಬಿಟ್ಟು ಸರ್ವಾತ್ಮನಿಂದ ಪಡೆದಂತಹ ನಾವೇನು ಕೋಶಗಳನ್ನ ಪರಮಾತ್ಮನಿಗೆ ಹಿಂತಿರುಗಿಸಿ ಕಾರ್ಯ ನಿವೃತ್ತಿ ಆಗ್ತದೆ ಮಾಸ್ಟರ್ಸ್. ಆತ್ಮ ಈ ಭೂಮಿ ಮೇಲೆ ಮಾಡ್ಲಿಕ್ಕೆ ಬಂದಂತ ಪಾತ್ರದಿಂದ ಅದೇನೇ ಮರಣ. ಜನಿಸುವಾಗ ಎಷ್ಟೋ ಸೂಕ್ಷ್ಮ ಶರೀರ ಕಾರ್ಯಕರ್ತರು ಸಹಕಾರ ನೀಡಿದಂತೆ ನಮ್ಗೆ ಇಲ್ಲಿ ಬರುವಾಗ ಲಕ್ಷಾಂತರ ಕಾರ್ಯಕರ್ತರು ನಮ್ಗೆ ಸಾಕಷ್ಟು ಸಹಕಾರ ನೀಡಿರ್ತಾರೆ ಮಾಸ್ಟರ್ಸ್. ದೇಹ ರಚನೆ ಮಾಡ್ಕೊಳಕ್ಕೆ, ಕೋಶಗಳ ತಯಾರು ಮಾಡ್ಕೊಳಕ್ಕೆ, ನಮ್ಮ ದೇಹದಲ್ಲಿನ ಮುಖ್ಯ ಅಂಗಾಂಗಗಳನ್ನು ತಯಾರು ಮಾಡ್ಕೊಳ್ಲಿಕ್ಕೆ, ಎಲ್ಲದೂ ಕೂಡ ಶರೀರವನ್ನು ತ್ಯಜಿಸುವಾಗಲೂ ಎಷ್ಟೋ ಇತರ ಕಾರ್ಯಕರ್ತರು ಸಹಾಯ ಮಾಡುತ್ತಾರೆ. ದೇಹವನ್ನು ತ್ಯಜಿಸ್ಬೇಕಾದ್ರೂ ಕೂಡ ನಮ್ಗೆ ಕಾರ್ಯಕರ್ತರು ಸಹಾಯ ಮಾಡ್ತಾರೆ. ನಮಗೆ ದಿನನಿತ್ಯದ ಭೌತಿಕ ಜೀವನದಲ್ಲೂ ಕೂಡ ಸದಾ ಕಾರ್ಯಕರ್ತರು ನಮ್ಮ ಜೊತೆನೇ ಇರ್ತಾರೆ ಮಾಸ್ಟರ್ಸ್. ಅದನ್ನ ಗಮನಿಸ್ತಕ್ಕಂತಹ ಅಂತರೇಂದ್ರಿಯಗಳ ಗಮನ ನಮಗ್ ಬರ್ಬೇಕಷ್ಟೇ ಮಾಸ್ಟರ್ಸ್. ಭೂಮಿಯ ನಿಯಮದ ಪ್ರಕಾರ ಜನಿಸಿದ ಪ್ರತಿ ಕ್ಷಣವೂ ಮರಣಿಸಿ ಮತ್ತೆ ಹೊಸ ಜನ್ಮವನ್ನು ಪಡೆಯಲೇಬೇಕು. ಭೂಮಿಯ ನಿಬಂಧನೆ ಅದೇ ಅಲ್ವಾ ಮಾಸ್ಟರ್ಸ್. ನಾವು ಜನಿಸಿದ ನಂತರ ಮರಣವನ್ನ ಪಡಿಲೇಬೇಕು. ಮರಣ ಪಡಿಲಿಲ್ಲ ಅಂದ್ರೆ ಹೊಸದಾಗಿ ಬರ್ತಕ್ಕಂತಹ ಆತ್ಮಗಳಿಗೆ ಸ್ಥಳಾವಕಾಶನೂ ಕೂಡ ಬೇಕಾಗ್ತದಲ್ಲ ಮಾಸ್ಟರ್. ಇಲ್ಲಿಗೆ 4ನೇ ಅಧ್ಯಾಯ ಸಂಪೂರ್ಣವಾಯ್ತು ಮಾಸ್ಟರ್ಸ್. ಇನ್ನು 5ನೇ ಅಧ್ಯಾಯ ಇದೆ. ಇದುವರೆಗೂ ಜನನ ಅಂತಕ್ಕಂಥದ್ದು ಹೇಗೆ ಅಂತಕ್ಕಂಥದನ್ನ ನೋಡ್ತಾ ಬಂದ್ವಿ ಮಾಸ್ಟರ್ಸ್. ಈಗ ಮರಣದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಿದ್ದಾರೆ. ಜನನ ಮರಣವೆಂಬುದು ಆತ್ಮದ ಮುನ್ನಡೆಯಲ್ಲಿ ಒಂದೊಂದು ಹೆಜ್ಜೆಗಳು. ಜನನ ಮತ್ತು ಮರಣ ಅಂತಕ್ಕಂಥದ್ದು ಆತ್ಮ ಪ್ರತಿ ಸರಿ ಊರ್ಧ್ವಲೋಕಕ್ಕೆ ಹೋಗುವ ಯೋಚನೆಯಲ್ಲಿದ್ದಾಗ ನಮಗೆ ಸಹಾಯ ಮಾಡ್ತಕ್ಕಂತಹ ಮರಣ ಅಂತಕ್ಕಂಥದ್ದು ಒಂದು ಹೆಜ್ಜೆಯನ್ನ ಎತ್ತಿಟ್ಟಂಗೆ, ಅಥವಾ ನಾವು ಹಳೇದಾಗಿರ್ತಕ್ಕಂಥ ವಸ್ತ್ರವನ್ನು ತ್ಯಜಿಸಿ ಹೊಸ ವಸ್ತ್ರವನ್ನು ತೊಡ್ಲಿಕ್ಕೆ ಸಿದ್ಧತೆಗೋಸ್ಕರ ಹೋಗ್ತಕ್ಕಂಥದ್ದೇ ಮರಣ ಅಂತಕ್ಕಂಥದ್ದು. ಪ್ರತಿ ಜನನದ ನಂತರವೂ ಮರಣ ನಿಶ್ಚಿತ. ಹುಟ್ಟಿದ ಮನುಷ್ಯ ಸಾಯಲೇಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ತಿಳಿದಂತ ವಿಷಯ. ಜೀವಿತದ ಅಂತ್ಯ ಜೀವಿ ಅಂತ್ಯವಲ್ಲ. ಈ ಜೀವಿತ ಮಾತ್ರ ಅಂತ್ಯ ಆಗ್ತದೆ ಮಾಸ್ಟರ್ಸ್. ಈ ಜೀವನ ಅಷ್ಟೇ ಕೊನೆಗಾಣುತ್ತೆ, ಜೀವಿಯ ಅಂತ್ಯವಲ್ಲ. ಜೀವಿ ಅಂತಕ್ಕಂಥದ್ದು ಶಾಶ್ವತ, ಆತ್ಮ ಅಂತಕ್ಕಂಥದ್ದು ಶಾಶ್ವತ. ಅದಕ್ಕೆ ಮರಣ ಅಂತಕ್ಕಂಥದ್ದೇ ಇಲ್ಲ. ಹೊಸ ಜೀವಿತಕ್ಕೆ ಒಂದು ನಾಂದಿ ಕೂಡ. ಈ ಜೀವಿಯ ಅಂತ್ಯವಲ್ಲ, ಹೊಸ ಜೀವಿತಕ್ಕೆ ಒಂದು ನಾಂದಿ. ಅಂದ್ರೆ ಇನ್ನೊಂದು ಜನ್ಮವನ್ನ ಪಡಿಲಿಕ್ಕೆ ಒಂದು ನಾಂದಿ. ಅದು ಹೊಸ ಹೆಜ್ಜೆಯನ್ನು ಇಡ್ಲಿಕ್ಕೆ ನಮ್ಗೆ ಸಿಕ್ಕಂತ ಒಂದು ಸಿಗ್ನಲ್. ಮರಣದ ನಂತರ ಹೊಸತೊಂದು ಜನನ.
ನಾವು ಮರಣ ಹೊಂದಿದೀವಿ ಅಂದ್ರೆ ಇನ್ನೊಂದು ಹೊಸತೊಂದು ಜನನ ಪಡಿಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಅರ್ಥ ಮಾಸ್ಟರ್ಸ್. ಇದು ಸಹಜವಾದ ಪ್ರಕ್ರಿಯೆ. ಇದು ಮರಣ ಅಂತಕ್ಕಂಥದ್ದು ಒಂದು ಸಹಜವಾದ ಪ್ರಕ್ರಿಯೆ ಆಗ್ಬೇಕು. ಆತ್ಮವನ್ನು ಶರೀರವನ್ನು ಪಡೆಯುವಾಗ ಹೊಸತಾದ ಹುಮ್ಮಸ್ಸು ಉತ್ಸಾಹಗಳಿಂದ ಮುನ್ನಡೆಯುತ್ತದೆ. ನಮ್ಮ ಆತ್ಮ ಅಂತಕ್ಕಂಥದ್ದು ಶರೀರ ನಾವು ಪಡಿಬೇಕಾದ್ರೆ ಎಷ್ಟು ಹೊಸತಾದ ಹುಮ್ಮಸ್ಸು ಉತ್ಸಾಹಗಳಿಂದ ಮುನ್ನಡೆದು ಈ ಭೂಮಿಗೆ ಬರ್ತೀವೋ, ಈ ಭೂಮಿಯಿಂದ ಹೋಗ್ಬೇಕಾದ್ರೂ ಕೂಡ ನಾವು ಈ ಶರೀರದಲ್ಲಿ ಇದ್ದಾಗ ಮರಣವನ್ನು ಅಷ್ಟೇ ಹುಮ್ಮಸ್ಸು ಉತ್ಸಾಹದಿಂದ ಸ್ವೀಕಾರ ಮಾಡ್ಬೇಕು. ಯಾಕಂತ ಹೇಳಿದ್ರೆ ನಮ್ಮ ಕರ್ಮವನ್ನು ಪ್ರಕ್ಷಾಳನೆ ಮಾಡ್ಕೊಂಡು ನಾವು ಹೊಸತೊಂದು ಜನ್ಮವನ್ನ ಪಡೆದು ಉನ್ನತವಾದ ಜೀವನವನ್ನ ನಡೆಸಲಿಕ್ಕೆ ನಮ್ಮ ಆತ್ಮ ಉನ್ನತ ಲೋಕಕ್ಕೆ ಹೋಗ್ತದೆ ಇದೆ ಅನ್ನೋ ರೀತಿಯಲ್ಲಿ ನಾವು ಸದಾ ಮರಣವನ್ನ ಸ್ವೀಕರಿಸಬೇಕು. ಮರಣ ಬರುವಾಗ ನಮ್ಮಲ್ಲಿ ಯಾವುದೇ ದುಃಖ ದುಗುಡ ದುಮ್ಮಾನಗಳಿಲ್ಲದೆ ಶಾಂತ ಆನಂದ ರೀತಿಯಲ್ಲಿ ನಮ್ಮ ಆತ್ಮ ಇದ್ದದ್ದೇ ಆದ್ರೆ ನಮ್ಮ ಮುಂದಿನ ಜನ್ಮ ಅತ್ಯುತ್ತಮವಾದ ಜನ್ಮವನ್ನ ಪಡೀಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ಮಾಸ್ಟರ್. ಅದೇ ಆ ಶರೀರವನ್ನು ತ್ಯಜಿಸುವಾಗ ಉದ್ವೇಗ ಮತ್ತು ತಳಮಳತೆ ಕಾಡುತ್ತದೆ. ಅದೇ ನಾವು ಶರೀರವನ್ನು ತ್ಯಜಿಸ್ಬೇಕಾದ್ರೆ ಉದ್ವೇಗ ಮತ್ತು ತಳಮಳತೆಯಲ್ಲಿ ಇರ್ತೀವಿ ಮಾಸ್ಟರ್ಸ್. ಇದಕ್ಕೆ ಕಾರಣ ಅಜ್ಞಾನ ಮತ್ತು ವ್ಯಾಮೋಹ, ಈ ದೇಹದ ಮೇಲಿನ ವ್ಯಾಮೋಹ. ನಾವು ಇದೇ ಆತ್ಮಲೋಕದಿಂದ ನಾವು ಭೂಮಿಗೆ ಬರುವಾಗ ಹೇಳಿದ್ವಿ ಮಾಸ್ಟರ್ಸ್, ಈ ದೇಹ ಅಂತಕ್ಕಂಥ ವಾಹನವನ್ನ ಆತ್ಮ ಅಂತಕ್ಕಂಥ ಡ್ರೈವರ್ನ ಕೂರ್ಸ್ಕೊಂಡು ಬಂದ ಹಾಗೆ ನಾವೇನ್ ಮಾಡ್ತೀವಿ, ಆ ವಾಹನವನ್ನು ನಾವು ದಿನನಿತ್ಯ ಉಪಯೋಗಿಸ್ತಾ ಈ ವಾಹನನೇ ನಮ್ಮದು ಅನ್ನೋ ತರ ಆಗ್ಬಿಡ್ತೀವಿ. ಆ ವ್ಯಾಮೋಹದಿಂದ ಹೊರ ಬರ್ಬೇಕು ಮಾಸ್ಟರ್ಸ್. ಇಷ್ಟೇ ಅಲ್ಲದೆ ಆತ್ಮವೇ ನಿರ್ಧರಿಸಿಕೊಂಡ ಸಾವಿನ ಸನ್ನಿವೇಶಗಳಂತೆ ಮರಣಿಸುವ ಘಳಿಗೆ ಮತ್ತು ಅದಕ್ಕೆ ಸಂಬಂಧಿಸಿದ ಸನ್ನಿವೇಶಗಳನ್ನು ನಿರ್ಧರಿಸಿಕೊಂಡಿರುತ್ತದೆ. ನಾವ್ ಹೇಳಿದ್ವಿ ಮಾಸ್ಟರ್ಸ್, ಮನೋಮಯ ಕೋಶದಲ್ಲಿ ಪ್ರಿಂಟ್, ನಮ್ಮ ಜನನದ ಪ್ರಿಂಟ್ ಆಗುವಾಗ ಇಂಥ ದಿವಸವೇ ಮರಣ ಆಗ್ಬೇಕು, ಇಂಥ ಗಳಿಗೆನೇ ಆಗ್ಬೇಕು, ಈ ರೀತಿಯಾದ ಮರಣವೇ ಸಂಭವಿಸಬೇಕು ಅಂತಕ್ಕಂಥ ಸನ್ನಿವೇಶವನ್ನು, ಇಂಥ ಸನ್ನಿವೇಶದಲ್ಲೇ ನನಗೆ ಮರಣ ಬರ್ಬೇಕು ಅನ್ನೋದನ್ನು ನಿರ್ಧರಿಸಿಕೊಂಡಿರೋರು ನಾವೇ. ಆದ್ದರಿಂದ ಈ ಅರಿವು ಜನಿಸಿದ ಕ್ಷಣದಿಂದ ಮರೆತು ಹೋಗುತ್ತದೆ. ಆದ್ದರಿಂದಲೇ ಆದ ಕಾರಣ ಸಾವು ಅಥವಾ ಮರಣವೆನ್ನುವುದು ಭಯವನ್ನುಂಟು ಮಾಡುವ ಕ್ರಿಯೆಯಾಗಿ ಮಾರ್ಪಾಡಾಗಿದೆ. ನಾವು ಈ ಭೌತಿಕ ಲೋಕದಲ್ಲೇ ಇದ್ದು ಬಿಟ್ಟು ನಾವು ಸಾವು ಅಥವಾ ಮರಣ ಅಂತ ಅಂದ್ಬಿಟ್ರೆ ಭಯ, ಅಯ್ಯೋ ಏನೋ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಭಯ ಪಡ್ತಾ ಇದೀವಿ. ಯಾವಾಗ ಸತ್ಯದ ಅರಿವು ಮೂಡುವುದೋ, ಈ ಮರಣ ಅಂತಕ್ಕಂಥದ್ದು ಕೂಡ ಮರಣವೇ ಮಹಾನವಮಿ ಅಂತಕ್ಕಂಥ ಸಂಭ್ರಮಿಸ್ಬೇಕು ಅಂತಕ್ಕಂಥ ಸತ್ಯದ ಅರಿವು ಮೂಡುತ್ತೋ ಆಗ ಈ ಭಯವು ಹೊರಟು ಹೋಗುತ್ತದೆ. ಆಗ ನಾವು ಈ ಭಯದಿಂದ ಹೊರ ಹೋಗ್ತಾ ಇದೀವಿ. ಈ ಭಯವನ್ನು ದೂರ ಮಾಡಬೇಕೆಂದರೆ ನಿರಂತರ ಸತ್ಯಾನ್ವೇಷಣೆ ಜೀವನದಲ್ಲಿ ಅದರ ಅಳವಡಿಕೆ ರೂಢಿಸಿಕೊಳ್ಳಬೇಕು. ಬರೀ ಕೇಳಿದ್ರೆ ಆಗಲ್ಲ ಮಾಸ್ಟರ್ಸ್, ಭಯ ಹೋಗಲ್ಲ ಮಾಸ್ಟರ್ಸ್. ನಿರಂತರ ಸತ್ಯಾನ್ವೇಷಣೆ, ಹೌದಾ ಈ ಆತ್ಮ ಮುಂದೆ ಹೋಗಿ ಏನ್ ಕೆಲಸ ಮಾಡುತ್ತೆ, ನಾವು ಎಷ್ಟು ಜನ್ಮಗಳ ಹಿಂದೆ ಎಷ್ಟು ಜನ್ಮಗಳನ್ನ ಪಡೆದಿದೀವಿ, ಈ ಆತ್ಮ 7 ಹಂತಗಳಲ್ಲಿ ಬರ್ತದೆ ಅಂತ ಹೇಳ್ಬಿಟ್ಟು ನಿನ್ನೆ ಒಬ್ಬ ಮಾಸ್ಟರ್ ಕೂಡ ಕೇಳ್ತಾ ಇದ್ರು. ಆತ್ಮ ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ, ಯೌವನಾವಸ್ಥೆ, ವೃದ್ಧಾಪ್ಯ ಅವಸ್ಥೆ ಹಾಗೂ ಮುಕ್ತಾತ್ಮ ಆಗ್ಬೇಕಾದ್ರೆ, ನಾವು ಮುಕ್ತಾತ್ಮನ ನಂತರ ಪರಮಾತ್ಮ ಸ್ಥಿತಿ ಹೊಂದ್ಬೇಕಾದ್ರೆ ಆತ್ಮ ಬರೀ ಶೈಶವಾವಸ್ಥೆ ಅಂದ್ರೆ ಹೇಳಿ ನಾವು ಬರೀ ಜೀವನ ಕ್ರಮ ಮಾಡಿದಾಗ ಏನೋ ಅರಿಯದ ಮುಗ್ಧ ಮಗು ಹೇಗಿರುತ್ತೋ ಹಾಗೆ ಆತ್ಮಕ್ಕೆ ಆಯುಷ್ಯ ಆಗ್ಲಿ, ಆತ್ಮಕ್ಕೆ ಆಯುಷ್ ಇರಲ್ಲ ಮಾಸ್ಟರ್ಸ್, ವಯಸ್ಸು ಕೂಡ ಇರಲ್ಲ. ಆದ್ರೆ ಶೈಶವಾತ್ಮದಲ್ಲಿ ಇದ್ದಾಗ ಹೇಗಿರ್ತದೆ ಆತ್ಮ, ಬಾಲ್ಯಾವಸ್ಥೆಯಲ್ಲಿ ಇದ್ದಾಗ ಆತ್ಮ ಹೇಗಿರ್ತದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಈಗಾಗ್ಲೇ ಮಾಸ್ಟರ್ಸ್ ಈ ವೇದಿಕೆಯಲ್ಲಿ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಅದನ್ನ ತಿಳಿತಾ ಹೋದ್ರೆ ನಮ್ಗೆ ಸಾವು ಅಥವಾ ಮರಣ ಅಂತಕ್ಕಂಥದ್ದು ಭಯದ ವಾತಾವರಣದಿಂದ ಮುಕ್ತರನ್ನಾಗ್ಲಿಕ್ಕೆ ಮಾಡ್ತದೆ ಮಾಸ್ಟರ್ಸ್. ವಾಸ್ತವವಾಗಿ ಜನಿಸುವ ಸಂದರ್ಭದಲ್ಲಿ ಆತ್ಮವು ಸೂಕ್ಷ್ಮ ಶರೀರದೊಂದಿಗೆ ಭೌತಿಕ ಶರೀರವನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಅಂಟಿನ ದ್ರವ್ಯವು ಪಸರಿಸಲ್ಪಡುತ್ತದೆ. ನಾವು ಜನನ ಸಮಯದಲ್ಲಿ ನಮ್ಮ ಭೌತಿಕ ಶರೀರಕ್ಕೆ ಮತ್ತೆ ಆತ್ಮ ಬಂದು ಸೇರಿದಾಗ ನಮ್ಮ ದೇಹದ ಮೇಲೆಲ್ಲ ಅಂಟಿನ ಅಂಶ ಇರುತ್ತೆ. ಮಗು ಹುಟ್ಟಿದ ಜನನದ ಟೈಮಲ್ಲಿ ಪ್ರತಿಯೊಬ್ಬರೂ ಗಮನಿಸಿರ್ತೀವಿ. ಆ ಅಂಟು ನಮ್ಮ ಭೌತಿಕ ದೇಹ ಮತ್ತು ಮನೋಮಯ ಕೋಶಗಳನ್ನು ತಂದಿರ್ತಕ್ಕಂಥ ಆತ್ಮಕ್ಕೆ ಜಂಟಿ ಮಾಡ್ತಕ್ಕಂಥ ದ್ರವ ಆಗಿರ್ತದೆ ಅಂತ ತಿಳಿದಿದ್ವಲ್ವ ಮಾಸ್ಟರ್ಸ್ ಜನನ ಸಮಯದಲ್ಲಿ. ಆ ಮರಣಿಸುವ ಸಂದರ್ಭದಲ್ಲಿ ಆ ದ್ರವ್ಯವು ಆತ್ಮದಿಂದ ಹೀರಿಕೊಳ್ಳಲ್ಪಡುತ್ತದೆ. ಆ ಆತ್ಮ ಏನ ಅಂಟಿನ ದ್ರವ್ಯದ ಮುಖಾಂತರ ಈ ಭೌತಿಕ ದೇಹವನ್ನ ಸೇರಿತ್ತು. ಈಗ ಈ ಆತ್ಮ ದೇಹದಿಂದ ಹೊರ ಹೋಗ್ಬೇಕು ಅಂದಾಗ ಆ ದ್ರವ್ಯವನ್ನ ಹೀರಿಕೊಳ್ಳುತ್ತದೆ. ಮತ್ತೆ ತನ್ನ ಸೂಕ್ಷ್ಮ ರೂಪದೊಂದಿಗೆ ಶರೀರವನ್ನು ತ್ಯಜಿಸಿ ಶಾಶ್ವತವಾಗಿ ಆ ಶರೀರದ ಸಂಪರ್ಕದಿಂದ ಹೊರಬರುತ್ತದೆ. ಆ ರೀತಿ ಹೀರ್ಕೊಂಡಾಗ ಆ ಮರಣದ ಶಯ್ಯೆಯಲ್ಲಿ ಇರ್ತಕ್ಕಂಥವ್ರು ಒಂದು ರೀತಿಯ ಒಣ ಕಟ್ಟಿಗೆ ಆದಂಗೆ
ಪೂರ್ತಿ ಡ್ರೈ ಆಗಿರ್ತಕ್ಕಂತ ಕಟ್ಟಿಗೆ ಯಾವ ರೀತಿ ಆಗ್ತದೋ ಆ ದ್ರವ್ಯ ಕಡಿಮೆ ಆದಾಗ ಆ ರೀತಿಯಾದಂತಹ ದೇಹ ಮಾತ್ರ ಬಿಟ್ಟು ಆತ್ಮ ಸೂಕ್ಷ್ಮ ರೂಪದಲ್ಲೇ ಬಂದು ಯಾವ ರೀತಿ ಸೇರ್ಕೊಂಡಿತ್ತಲ್ಲ ಮಾಸ್ಟರ್ಸ್ ಉಸಿರಿನ ಮುಖಾಂತರ, ಅದೇ ರೀತಿಯಲ್ಲಿ ನಮ್ಗೆ ತಿಳಿದಂತೆ ಸೂಕ್ಷ್ಮ ರೂಪದಲ್ಲಿ ಊರ್ಧ್ವಲೋಕಕ್ಕೆ ಹೋಗುತ್ತದೆ. ಇದನ್ನೇ ಸಾವು ಅಂತ ಕರಿತೀವಿ. ಈ ಸೂಕ್ಷ್ಮ ರೂಪದೊಂದಿಗೆ ಶರೀರವನ್ನು ತ್ಯಜಿಸಿ ಶಾಶ್ವತವಾಗಿ ಈ ಶರೀರದ ಸಂಪರ್ಕದಿಂದ ಹೊರಬರುತ್ತದೆ. ಇದನ್ನ ಸಾವು ಎನ್ನುತ್ತಾರೆ. ಆತ್ಮವು ಭೌತಿಕ ಶರೀರದೊಂದಿಗೆ ಸೇರುವಾಗ ಎಷ್ಟೋ ಕ್ರಿಯೆಗಳು ನಡೆಯುತ್ತದೆ. ಈ ಭೌತಿಕ ಶರೀರವನ್ನು ಸೇರ್ಬೇಕಾದ್ರೆ ಎಷ್ಟೋ ಕ್ರಿಯೆಗಳು ನಡೀತದೆ. ಈಗಾಗಲೇ ಜನನ ಸಮಯದಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿದಿದೀವಿ. ಅದೇ ರೀತಿಯಲ್ಲಿ ಆತ್ಮವು ಶರೀರವನ್ನು ತ್ಯಜಿಸುವಾಗ ಕೂಡ ಎಷ್ಟೋ ಕ್ರಿಯೆಗಳು ನಡೆಯುತ್ತವೆ. ಮರಣಿಸುವ ಮತ್ತು ಮರಣದ ನಂತರ ಕ್ರಿಯೆಗಳು ಎಷ್ಟೋ ವೈಶಿಷ್ಟ್ಯತೆಯಿಂದ ಕೂಡಿದೆ. ಮರಣಿಸಬೇಕಾದ್ರೆ ಮತ್ತೆ ಮರಣದ ನಂತರದ ಕ್ರಿಯೆಗಳು ಕೂಡ ಎಷ್ಟೋ ವೈಶಿಷ್ಟ್ಯತೆಯಿಂದ ಕೂಡಿದೆ. ಅದ್ರ ಬಗ್ಗೆ ಇನ್ನು ಮುಂದೆ ಮಾಹಿತಿ ಇದೆ ಮಾಸ್ಟರ್ಸ್, ಅವರ್ ಡೀಟೇಲ್ಸ್ ಅಲ್ಲಿ ತಿಳ್ಕೊಳ್ಳೋಣ. ಎಷ್ಟೋ ಅಜ್ಞಾನದ ಕಾರಣ ಇವುಗಳ ವೈಶಿಷ್ಟ್ಯತೆಯನ್ನು ಅರಿತುಕೊಳ್ಳದೆ ನಮ್ಮ ಅಜ್ಞಾನದ ಕಾರಣ ಸಾವು ಅಂದ್ರೆ ಭಯ, ದುಃಖ, ದುಗುಡ, ದುಮ್ಮಾನಗಳ ಇದೆಲ್ಲ ಇದೆ ಅಂದ್ರೆ ನಮ್ಮಲ್ಲಿ ಅಜ್ಞಾನ, ಮರಣ ಅನ್ನೋದ್ರ ಬಗ್ಗೆನೇ ಅಜ್ಞಾನ ಇದೆ ಅಂತ ಅರ್ಥ ಮಾಸ್ಟರ್ಸ್. ಭಯವನ್ನುಂಟು ಮಾಡುವ ಕ್ರಿಯೆಯಾಗಿ ಮಾರ್ಪಾಟಾಗಿದೆ ಪ್ರತಿಯೊಬ್ಬರಲ್ಲಿ. ಈ ಭೌತಿಕ ದೇಹದಲ್ಲಿ ಇರೋರು ಈ ಸಾವು ಅಂದ್ರೆ ಭಯ ಅಂತಕ್ಕಂಥದ್ದು ಹೇಳಿ ಕೇಳಿ ನಾವೇನ್ ಮಾಡ್ಬಿದ್ವಿ ಮಾಸ್ಟರ್ಸ್, ನಾವು ಅದೇ ನಿಟ್ಟಿನಲ್ಲೇ ಆಲೋಚನೆ ಮಾಡ್ತಾ ಇದೀವಿ. ಆದ್ರೆ ಈ ಸತ್ಯ ಜ್ಞಾನಕ್ಕೆ, ಸತ್ಯವನ್ನ ತಿಳಿಯೋ ಹಾದಿಗೆ ನಾವು ಈಗ ಪ್ರಾರಂಭ ಮಾಡಿದೀವಿ ಮಾಸ್ಟರ್. ಆದ್ದರಿಂದ ಇವತ್ತಿನಿಂದನೇ ಸಾವಿನ ಭಯದಿಂದ ದೂರ ಇರ್ತಾ ನಾವು ಸಂಭ್ರಮವನ್ನ ಆಚರಿಸೋಣ ಎಂದು ಅಜ್ಞಾನವನ್ನು ತೊಡೆದು ಅದರ ಬಗೆಗಿನ ಅರಿವನ್ನು ಮೂಡಿಸಿಕೊಳ್ಳುವಿರೋ ಅಂದೇ ಸಾವಿನ ಭಯದಿಂದ ಮುಕ್ತಿ ದೊರೆಯುವುದು. ನಾವು ಈ ಅಜ್ಞಾನವನ್ನ ತೊಡೆದು ಇದ ಸಾವು ಅನ್ನೋದ್ರ ಬಗ್ಗೆ ಯಾವಾಗ ಅರಿವನ್ನು ಮೂಡಿಸ್ಕೊಳ್ತಾ ಹೋಗ್ತೀವಲ್ಲ ಮಾಸ್ಟರ್ಸ್, ಅವತ್ತೇ ನಾವು ಸಾವಿನ ಭಯದಿಂದ ಮುಕ್ತಿ ಸಿಗ್ತದೆ ನಮ್ಗೆ. ಸಾವು ಎನ್ನುವುದು ಜನನದಂತೆಯೇ ನಡೆಯುವ ಒಂದು ಸಹಜ ಕ್ರಿಯೆ. ಜನನ ಹೇಗ ಸಾವು ಕೂಡ ಅದೇ ರೀತಿ ನಡೀತಕ್ಕಂತ ಸಹಜ ಕ್ರಿಯೆಯಾಗಿದೆ. ಜನನವೆಂದರೆ ಆತ್ಮವು ತನ್ನ ಅನುಭವಕ್ಕೆಂದು ಸೃಷ್ಟಿಸಿಕೊಂಡ ಒಂದು ಪಾತ್ರದ ಆರಂಭ ಘಟ್ಟ. ಜನನ ಅಂದ್ರೆ ಪಾತ್ರ ಮಾಡ್ಲಿಕ್ಕೆ ಬರ್ತಕ್ಕಂತಹ, ಪಾತ್ರ ಮಾಡ್ಲಿಕ್ಕೋಸ್ಕರ ಬರ್ಬೇಕು ಭೂಮಿಗೆ ಅಂದಾಗ ಆತ್ಮ ಬಂದು ಸೇರ್ಕೊಳ್ತಕ್ಕಂತ ಒಂದು ಆರಂಭ ಘಟ್ಟ ಅಷ್ಟೇ. ಆರಂಭಗೊಂಡ ಪಾತ್ರದ ಅಂತಿಮ ಘಟ್ಟವೇ ಮರಣ. ಪಾತ್ರ ಮುಗ್ದಾದ ನಂತರ ನಾವು ಒಂದು ನಾಟಕವನ್ನ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪಾತ್ರಧಾರಿಗಳು ಬರ್ತಾರೆ ಮಾಸ್ಟರ್ಸ್. ಅವ್ರ ಪಾತ್ರ ಇಂತಿಷ್ಟೇ ಅಂತ ಇರ್ತದೆ. ಕೆಲವ್ರು ಚಿಕ್ಕ ಪಾತ್ರ ಇರ್ತದೆ, ಕೆಲವರು ಪ್ರಾರಂಭದ 1ನೇ ದೃಶ್ಯದಿಂದ ಅಂತಿಮ ದೃಶ್ಯದವರೆಗೂ ಪಾತ್ರ ಇರ್ತದೆ, ಕೆಲವರದು ಕಡಿಮೆ ಪಾತ್ರ ಇರ್ತದೆ. ಈ ಎಲ್ಲ ಪಾತ್ರಗಳು ಮುಗಿದ ನಂತರ ಅವ್ರು ಏನ್ ಮಾಡ್ತಾರೆ ಮಾಸ್ಟರ್ಸ್, ಆ ಬಣ್ಣವನ್ನ ಕಳಚ್ಬಿಟ್ಟು ಮತ್ತೆ ಬಂದು ಕೂತ್ಕೊಂಡು ಆ ನಾಟಕನೇ ನೋಡ್ತಾ ಇರ್ತಾರಲ್ವಾ ಮಾಸ್ಟರ್ಸ್. ಅದೇ ರೀತಿ ಸಾವಿನ ನಂತರ ನಮ್ಮ ಆತ್ಮವು ಕೂಡ ಊರ್ಧ್ವಲೋಕಕ್ಕೆ ಹೋಗಿ ಭೂಲೋಕವನ್ನು ಗಮನಿಸ್ತಾ ಇರ್ತದೆ ಮಾಸ್ಟರ್ಸ್. ಆ ನಂತರ ತನ್ನ ಕರ್ಮಚಕ್ರದ ಆಧಾರದ ಮೇಲೆ ಅಲ್ಲಿ ವಿಶ್ರಾಂತಿ ಪಡಿಲಿಕ್ಕೆ ಹೇಳ್ತಾರೆ ಮಾಸ್ಟರ್ಸ್. ನಮ್ಮನ್ನ ಮರಣ ಶೈಲಿಯಲ್ಲಿ ಇದ್ದಾಗ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೂ ಕೂಡ ಹಾಸ್ಟೆಲ್ ಮಾಸ್ಟರ್ಸ್ ಬಂದಿರ್ತಾರೆ ಮಾಸ್ಟರ್ಸ್. ಕರ್ಕೊಂಡೋಗಿ ಅವ್ರೇನು ನೀನ್ ಅದನ್ ಮಾಡಿದ್ಯಾ ಇದನ್ ಮಾಡಿದ್ಯಾ ಅಂತ ಏನು ಕೇಳಲ್ಲ ಮಾಸ್ಟರ್ಸ್. ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ನಾವು ಆಕ್ಚುಲಿ ಅವ್ರನ್ನ ಕರಿಯಕ್ ಬಂದಾಗ, ಅಲ್ಲಿಗೆ ಮರಣ ಶೈಲಿಯಲ್ಲಿ ಇದ್ದವ್ರನ್ನ ಕರಿಯಕ್ ಬಂದಾಗ ನಾವು ಅಷ್ಟು ಸುಲಭವಾಗಿ ಹೋಗಲ್ಲ ಮಾಸ್ಟರ್ಸ್. ಯಾರೋ ಜ್ಞಾನಿಗಳು ಆನಂದ ಸ್ವರೂಪದಲ್ಲಿ ಸಾವನ್ನ ಅಪ್ಪಿಕೊಳ್ತಕ್ಕಂಥದ್ದು. ಆದ್ರೆ ಆ ಮಾಸ್ಟರ್ಸ್ ಕರಿಯಕ್ ಬಂದಾಗ ನಾವು ಸದ್ಯಕ್ಕೆ ಇಲ್ಲ, ನನಗೆ ಭೂಮಿನೇ ಬೇಕು, ನನ್ನ ಬಂಧು ಇದೆ, ಬಳಗ ಇದೆ ಅಂತ ಹೇಳ್ಬಿಟ್ಟು ಆತ್ಮ ಮೇಲಿನ ಹಂತದಲ್ಲಿದ್ದು ಗಮನಿಸ್ತಾ ಇರ್ತದಂತೆ ಮಾಸ್ಟರ್ಸ್. ಅದು ಗಮನಿಸ್ತಾ ಇರ್ತದೆ. ನಾವು ಕೆಳಗೆ ಭೂಲೋಕದಲ್ಲಿ 1 ದಿನ ಆಳ್ತೀವಿ, 2 ದಿನ ಆಳ್ತೀವಿ, 3ನೇ ದಿನ ಆಳ್ತೀವಿ. ಆ 3ನೇ ದಿನ ಆದ ನಂತರ 3ನೇ ದಿನ ತಿಥಿ ಮಾಡಿದ ನಂತರ ಎಷ್ಟೋ ದುಃಖಗಳು ಕಡಿಮೆ ಆಗ್ತಾರೆ. ಅದಾದ ನಂತರ 13 ದಿವಸ 16 ದಿವಸ ತಿಥಿ ಕಾರ್ಯಗಳನ್ನ ಮಾಡ್ತೀವಿ. ಅದುವರೆಗೂ ಕೂಡ ಆತ್ಮ ಗಮನಿಸ್ತದೇ ಇರ್ತದೆ. ಅದಾದ್ಮೇಲೆ ನಾವು ಫೋಟೋ ಹೂವಿನಾರ ಹಾಕ್ಬಿಟ್ಟು ಎಲ್ಲದನ್ನು ಮರೆತು ಎಲ್ಲರೂ ತಮ್ಮ ಸ್ವಕಾರ್ಯಗಳಲ್ಲಿ ತೊಡಗ್ತೀವಿ ಮಾಸ್ಟರ್ಸ್. ಆಗ ಆತ್ಮಕ್ಕೆ ಅಯ್ಯಪ್ಪ, ನನ್ನನ್ನು ಯಾರು ಗಮನಿಸ್ತೇನೆ ಇಲ್ವೇ, ನನ್ ಕಡೆ ಯಾರಿಗೂ ಗಮನನೇ ಇಲ್ವೇ, ಏನೋ ಕೆಲವೊಬ್ರು ಮಕ್ಳು ಹತ್ತಿರ ಬಂಧುಗಳು ಆಗಾಗ ನೆನ್ಸ್ಕೊಂತಿರ್ಬೋದು ಮಾಸ್ಟರ್. ಆಗ ಆತ್ಮಕ್ಕೆ ಬೇಸರ ಆಗುತ್ತೆ ಒಬ್ರೇ ಇದ್ದು. ಆಗ ಮಾಸ್ಟರ್ಸ್ ಮತ್ತೇನು ಕೂಡ ಏನಪ್ಪಾ ಈಗ್ಲಾದ್ರೂ ಬರ್ತೀಯಾ ನಮ್ ಜೊತೆ ಹೋಗೋಣ ನಮ್ಮ ಲೋಕಕ್ಕೆ ಅಂತ ಕರಿಯಕ್ ಬಂದಾಗ ಆಗ ಆತ್ಮ ಹೋಗುತ್ತೆ ಮಾಸ್ಟರ್ಸ್. ನಿಧಾನವಾಗಿ ಹೋಗಿ ಅಲ್ಲಿ ವಿಶ್ರಾಂತಿ ಪಡಿಲಿಕ್ಕೆ ಬಿಡ್ತಾರಂತೆ ಮಾಸ್ಟರ್ಸ್, ಹಾಸ್ಟೆಲ್ ಮಾಸ್ಟರ್ಸ್. ಸರಿ, ಈಗ ಭೂಮಿ ಮೇಲೆ ನಾಟಕ ಮಾಡಿ 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 ಸುಸ್ತಾಗ್ಬಿಟ್ಟಿದ್ಯಾ, ರೆಸ್ಟ್ ತಗೋಪ್ಪ ನೀನು ಅಂತ ಹೇಳ್ಬಿಟ್ಟು ಬಿಟ್ಟಾಗ ಅದಾದ ನಂತರ ತಾನೇನೆ ಆತ್ಮ, ನಾನು ಆತ್ಮ ಅಂತಕ್ಕಂಥ ಜ್ಞಾನ ಬರ್ತದೆ ಮಾಸ್ಟರ್ಸ್. ಮೇಲಕ್ಕೆ ಹೋದಾಗ ಈ ಭೂಲೋಕಕ್ಕೆ ನಾನು ನಾಟಕ ಮಾಡಕ್ ಹೋಗಿದ್ದೆ, ಆ ಸ್ಮೃತಿ ಬಂದಾಗ ಏನ್ ಮಾಡ್ತದೆ ಮಾಸ್ಟರ್ಸ್, ಆಗ ಹಾಸ್ಟೆಲ್ ಮಾಸ್ಟರ್ಸ್ ಹೇಳ್ತಾರಂತ, ಸರ್ವಾತ್ಮ ಇರ್ತಾರಲ್ಲ ಮಾಸ್ಟರ್ಸ್, ಅವರು ನಮ್ಗೆ ನಿರ್ದೇಶನ ಕೊಡ್ತಾರೆ. ಅದನ್ನ ನಮ್ಮ ಆಕಾಶಕ್ ರೆಕಾರ್ಡ್ ಅನ್ನ
ಟಿವಿ ಹಾಕ್ಬಿಟ್ಟು ನೋಡಕ್ ಹೆಂಗೆ ನಾವು ಕುತ್ಕೊಂತೀವಲ್ಲ ಮಾಸ್ಟರ್ಸ್, ಯಾವ್ದಾದ್ರು ಒಂದು CD ಪ್ಲೇಯರ್ನ, ಆ ರೀತಿ ನಮ್ಮ ಜೀವನ ಗತಿಯನ್ನ ಹಾಕ್ಬಿಟ್ಟು ಇಟ್ಟಾಗ ಆ ಆತ್ಮ ಸ್ವರೂಪದಲ್ಲಿದ್ದಾಗ ನಾನು ಜೀವಿತದಲ್ಲಿ ಇಂತಿಂತ ಕಾರ್ಯಗಳನ್ನು ಮಾಡಿದ್ನ ಅಂತೇಳಿ ನಮಗೆ ನಾವೇನೆ ಆಶ್ಚರ್ಯ ಪಟ್ಟುಕೊಂಡು ಮುಂದಿನ ಕರ್ಮ ಲೆಕ್ಕಾಚಾರವನ್ನ ನಾನು ತೀರ್ಸ್ಕೊಳ್ಲಿಕ್ಕೆ ನಾನು ಭೂಮಿಯಲ್ಲಿ ಈ ರೀತಿಯ ಪಾತ್ರಗಳನ್ನ ಹೊಂದಬೇಕಾಗ್ತದಲ್ಲ ಅಂತ ಹೇಳ್ಬಿಟ್ಟು ಅವಾಗ್ಲಿದ್ದ ನಿಧಾನವಾಗಿ ಪಾತ್ರಗಳನ್ನ ಯೋಚನೆ ಮಾಡ್ತದಂತೆ ಮಾಸ್ಟರ್ಸ್ ಆ ಆತ್ಮ. ಇಷ್ಟು ಸದ್ಯಕ್ಕೆ ಇರ್ಲಿ ಮಾಸ್ಟರ್ಸ್ ಮಾಹಿತಿ, ಮುಂದೆ ಬಂದಾಗ ಇನ್ನು ಹೆಚ್ಚಿನ ಮಾಹಿತಿ ತಿಳಿಯೋಣ ಮಾಸ್ಟರ್ಸ್. ಈ ರೀತಿ ಒಂದು ಪಾತ್ರದ ಆರಂಭಗೊಂಡ ಪಾತ್ರದ ಅಂತಿಮ ಘಟ್ಟವೇ ಮರಣವಾಗಿದೆ. ಈ ಜನನ ಮರಣದ ನಡುವೆ ಆತ್ಮವು ಎಷ್ಟೆಷ್ಟೋ ಪಾಠಗಳನ್ನು ಅನುಭವಗಳನ್ನು ಅನುಭವಿಸುವ ಮೂಲಕ ಕಲಿತಿರುತ್ತದೆ. ಎಷ್ಟೋ ಜನ್ಮಗಳಲ್ಲಿ ಎಷ್ಟೆಷ್ಟೋ ಪಾಠ ಕಲ್ತು ಬಂದಿದೀವಿ ಮಾಸ್ಟರ್ಸ್. ಈ ಅನುಭವಗಳನ್ನು ಅನುಭವಿಸುವ ಮೂಲಕನೂ ಕಲ್ತಿದೀವಿ ಮಾಸ್ಟರ್ಸ್. ಆತ್ಮಕ್ಕೆ ಜನನವು ಒಂದು ಅನುಭವ, ಹಾಗೆಯೇ ಮರಣವೂ ಕೂಡ ಒಂದು ಅನುಭವವೇ. ಜನನ ಹೇಗೆ ಒಂದು ಅನುಭವನೋ ಮರಣನೂ ಕೂಡ ಒಂದು ಅನುಭವವೇ. ಆತ್ಮವು ಒಂದು ಜೀವಿತವನ್ನು ನಿರ್ಧರಿಸಿಕೊಂಡು ಭೌತಿಕ ಶರೀರವನ್ನು ಧರಿಸುವಾಗ ಎಷ್ಟೋ ಕಾರ್ಯಕರ್ತರ ಸಹಕಾರ ಪಡೆಯುವುದು, ಎಷ್ಟೋ ಕಾರ್ಯಕರ್ತರು ಸಹಾಯ ಮಾಡಿದರಂತ ತಿಳಿದಿದ್ದೀವಿ. ಹಾಗೆ ಧರಿಸಿದ ಶರೀರವನ್ನು ತ್ಯಜಿಸುವಾಗ ಕೂಡ ಅನೇಕ ಕಾರ್ಯಕರ್ತರ ಸಹಾಯವನ್ನು ಪಡೆಯುತ್ತದೆ. ನಾವು ಮೇಲ್ಲೋಕಕ್ಕೆ ಹೋಗ್ಬೇಕಾದ್ರೂ ಕೂಡ ಕಾರ್ಯಕರ್ತರು ನಮಗೆ ಸಹಾಯ ಮಾಡ್ಲಿಕ್ಕೆ ಸಿದ್ಧರಾಗಿರ್ತಾರೆ. ಶರೀರವನ್ನು ತ್ಯಜಿಸಿ ಬರುವ ಆತ್ಮಗಳ ಸಹಾಯಕ್ಕೆ ಸಿದ್ಧರಾಗಿ ನಿಂತಿರುತ್ತಾರೆ. ಆದರೆ ಭೂಲೋಕದಿಂದ ಶರೀರ ತ್ಯಜಿಸಿ ಬಂದ ಆತ್ಮಗಳ ಅಜ್ಞಾನದ ಕಾರಣ ಅವುಗಳಿಗೆ ತಮ್ಮ ಸಹಾಯಕ್ಕಾಗಿ ಬಂದವರ ಕುರಿತು ಅರಿಯುವುದರಲ್ಲಿ ಗೊಂದಲಕ್ಕೀಡು ಮಾಡುತ್ತದೆ. ನೀವೆಷ್ಟೋ ಸ್ವಲ್ಪ ಜಾಸ್ತಿ ವಯಸ್ಸಾದಂತವರು ನಮ್ಮ ಮನೆಯಲ್ಲೇ ನಮ್ಮ ಅಜ್ಜಿ ಇದ್ರು ಮಾಸ್ಟರ್. ತುಂಬಾ ಅವರಿಗೆ ಒಂದು 86 ವರ್ಷದಲ್ಲಿ ಅವರಿಗೆ ಮರಣ ಸಂಭವಿಸ್ತು. ಆ ಸಂದರ್ಭದಲ್ಲಿ ಅವ್ರು ಕೆಲವೊಂದ್ಸರಿ ಹೇಳ್ತಿದ್ರು ಮಾಸ್ಟರ್, ನನ್ನನ್ನು ಯಾರೋ ಬಿಳಿ ವಸ್ತ್ರ ಹಾಕೊಂಡ್ ಬಂದಿರೋರು ಕರೀತಾ ಇದಾರೆ, ನನ್ನ ಪತ್ರ ಹಿಡ್ಕೊಂಡ್ ಬಂದಿದ್ದಾರೆ ಅವ್ರು ನನ್ನ ಕೈಯಲ್ಲಿ ಅಂತ ಹೇಳಿ ಅವ್ರು ಪದೇ ಪದೇ ಅದನ್ನೇ ಹೇಳ್ತಾ ಇದ್ರು ಮಾಸ್ಟರ್. ಅವಾಗ ಅನ್ಸ್ತಿತ್ತು ಇವ್ರಿಗೆ ಯಾರು ಕಾಣಿಸ್ತಿದ್ದಾರಪ್ಪ ಅಂತ. ಈಗ ಗೊತ್ತಾಗ್ತಿದೆ ಮಾಸ್ಟರ್ಸ್, ಸತ್ಯಾನ್ವೇಷಣೆಯಲ್ಲಿ ಈ ಹಾಸ್ಟೆಲ್ ಮಾಸ್ಟರ್ಸ್ ಅವರ ಗಮನಕ್ಕೆ ಬಂದಿರ್ತಾರೆ ಮಾಸ್ಟರ್ಸ್. ಈ ರೀತಿಯಾಗಿ ಆತ್ಮ ಅಜ್ಞಾನದ ಕಾರಣ ಅವುಗಳಿಗೆ ತಮ್ಮ ಸಹಾಯಕ್ಕಾಗಿ ಬಂದವರ ಕುರಿತು ಅರಿಯುವುದರಲ್ಲಿ ಗೊಂದಲ. ನಾವೆಲ್ಲರೂ ಕೂಡ ಅಜ್ಞಾನದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ಯಾರೋ ಕಾಣಿಸ್ತಿದ್ದಾರೆ, ಯಾರೋ ನನ್ನನ್ನು ಕರೀತಾರೆ, ಯಾರೋ ನನ್ನನ್ನು ಕರ್ಕೊಂಡು ಹೋಗಕ್ ಬಂದ್ಬಿಟ್ಟಾರೆ ಅನ್ನೋ ಗೊಂದಲಕ್ಕೀಡಾಗಿರ್ತವೆ ಮಾಸ್ಟರ್ಸ್. ಆದ ಕಾರಣ ಭೂಲೋಕದಲ್ಲಿ ಶರೀರದಲ್ಲಿ ಇರುವಾಗಲೇ ಸ್ವರೂಪ ದರ್ಶನ, ಭೂಲೋಕದಲ್ಲಿ ಇರ್ಬೇಕಾದ್ರೇನೆ ನಮ್ಮ ಸ್ವರೂಪ ದರ್ಶನ ಮಾಡ್ಕೊಂಡು ಜನನ ಮರಣಗಳ ಬಗೆಗಿನ ಜ್ಞಾನವನ್ನು ಪಡೆದಿದ್ದರೆ ಇಂಥ ಗೊಂದಲಗಳು ಇರುವುದಿಲ್ಲ. ನಾವು ಜನನ ಮರಣಗಳ ಬಗ್ಗೆ ಪೂರ್ತಿಯಾಗಿ ಸಂಪೂರ್ಣ ಮಾಹಿತಿನ ಪಡೆದಿದ್ದೇ ಆದ್ರೆ ನಮಗೆ ಈ ಗೊಂದಲಗಳು ಬರುವುದಿಲ್ಲ. ಆದರೆ ಈ ಜ್ಞಾನವನ್ನು ಅಷ್ಟು ಸುಲಭವಾಗಿ ಕರಗತ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಮಾಸ್ಟರ್ಸ್. ಆದರೆ ಹೇಳಿದಷ್ಟು ಸುಲಭ ಅಲ್ಲ ಕರಗತ ಮಾಡಿಕೊಳ್ಳೋದು ಕೂಡ. ಅದನ್ನ ಆಚರಣೆಯಲ್ಲಿ ಇಟ್ಕೊಳ್ಬೇಕು. ಕರಗತ ಮಾಡಿಕೊಳ್ಳುವ ಸಾಧನೆ ಕೇವಲ ಮಾನವ ಜನ್ಮದಲ್ಲಿ ಮಾತ್ರವೇ ಸಾಧ್ಯ. ಅದೇ ನಾವು ಹಿಂದೆ ಏನು ಪಕ್ಷಿ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ವೃಕ್ಷ ಸಾಮ್ರಾಜ್ಯದಲ್ಲಿ ಸಾಧ್ಯವಿಲ್ಲ ಮಾಸ್ಟರ್ಸ್ ಇದನ್ನೆಲ್ಲ ಜ್ಞಾನ ಪಡಿಲಿಕ್ಕೆ. ಈ ಜನನ ಮರಣದ ಜ್ಞಾನ ಪಡಿಬೇಕಂದ್ರೆ ಈ ಮಾನವ ಜನ್ಮದಲ್ಲೇ ಸೃಷ್ಟಿಯಾಗಿ ಬರ್ಬೇಕು ಮಾಸ್ಟರ್ಸ್. ಭೂಮಿಯಲ್ಲಿ ಜನಿಸಿದ ಪ್ರತಿ ಜೀವಿಯು ಅದು ಏಕಕೋಶ ಜೀವಿ ಇರಬಹುದು ಅಥವಾ ಯಾವುದೇ ಜೀವಿ ಆಗಿರಬಹುದು, ಎಲ್ಲವೂ ಈ ಸೃಷ್ಟಿಯ ನಿಯಮದಡಿಯಲ್ಲೇ ಬರಬೇಕಾದದ್ದು. ಯಾವುದೇ ಜೀವಿ ಆದ್ರೂ ಕೂಡ ಈ ಜನನ ಮರಣ ಚಕ್ರದಡಿಯಲ್ಲೇ ಬರಬೇಕಾದದ್ದು, ಭೂಮಿಯ ನಿಬಂಧನೆಗೆ ಒಳಪಡಬೇಕಾದದ್ದು ಅಂತಕ್ಕಂಥ ಮಾಹಿತಿಯೊಂದಿಗೆ ಇಂದಿನ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ಮಾಸ್ಟರ್ಸ್. ಈ ಜ್ಞಾನ ಹಂಚಿಕೆ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ಲರಿಗೂ ನಮಿಸುತ್ತ ಅನಂತ ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಸರ್. ರೈಟ್. ಎಸ್ ವಿಜಯಲಕ್ಷ್ಮಿ ಮೇಡಮ್, ಅದ್ಭುತವಾಗಿದೆ. ಅದ್ಭುತವಾದ ರೀತಿಯಲ್ಲಿ ನೀವು ಸ್ವಾಧ್ಯಾಯ ಮಾಡ್ತಾ ಇದ್ರಿ. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ. ಮತ್ತೆ ಇದು ಆಳವಾದ ಜ್ಞಾನ, ಅಷ್ಟು ಈಜಿಯಾಗಿ ಅರ್ಥ ಆಗಲ್ಲ ಇದು. ಓಕೆ, ಒಂದ್ ದಿವ್ಸಕ್ಕೆ ಅರ್ಥ ಆಗಲ್ಲ. ಸೊ ಈಗ ನೀವು ಹೇಳಿರುವಂತ ಅಂಶಗಳು ತುಂಬಾ ಆಳವಾದ ಅಂಶಗಳು. ನಾವು ಹಲವಾರು ಸಮಯದಲ್ಲಿ ಈ ವೇದಿಕೆಯಲ್ಲಿ ಹಂಚ್ಕೊತಾ ಬಂದಿದ್ವಿ. ಆದ್ರೆ ಸೊ ಈ ಸತ್ಯಪಯಣ ಅಂತ ಈ ಬುಕ್ಕಿಂದ ಮತ್ತೆ ನೀವು ನೆನಪು ಮಾಡೋದು ಅದೊಂದೇ ಅಲ್ಲ, ಒಂದು ಅದ್ಭುತವಾದ ರೀತಿಯಲ್ಲಿ ನೀವು ನೆನಪು ಮಾಡ್ತಾ ಇದ್ರಿ. ಓಕೆ, ಸೊ ವೆರಿ ವೆರಿ ಗುಡ್. ಅಂಡ್ ಈ ರೀತಿಯಲ್ಲೇ ಪ್ರತಿಯೊಬ್ಬರು ಮಾಸ್ಟರು ಸ್ವಾಧ್ಯಾಯ ಮಾಡುವಾಗ ದಯವಿಟ್ಟು ಇದೇ ರೀತಿಯಲ್ಲಿ ಬರಬೇಕು ಕ್ವಾಲಿಟಿ. ನಾನು ಮುಂದೆ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಯಾರ್ಯಾರು ಸ್ವಾಧ್ಯಾಯ ಮಾಡಕ್ ಹೋಗ್ತಾರೋ ಇದೇ ರೀತಿಯಲ್ಲಿ ಇಂತೆ ಅದ್ಭುತವಾದ ರೀತಿಯಲ್ಲಿ ನನಗೆ ಎಲ್ಲರಿಗೂ ನಮ್ಮೆಲ್ಲರಿಗೂ ಈ ಸ್ವಾಧ್ಯಾಯ ಆಗಿದ್ರೇನೆ ಅರ್ಥ ಆಯ್ತದೆ. ಇಲ್ಲಾಂದ್ರೆ ಸ್ವಾಧ್ಯಾಯ ಏನೋ ಮಾಡಿದೀವಿ, ಬುಕ್ ನೋಡ್ತಾ ಇದೀವಿ, ಓದ್ತಾ ಇದೀವಿ ಅಂದ್ರೆ ಅದು ಅರ್ಥ ಆಗಲ್ಲ. ಅದು ವೇಸ್ಟ್, ಮಾಡಿದ್ರು ವೇಸ್ಟ್ ಅದು.
ಯಾರಿಗೂ ಉಪಯೋಗ ಅಲ್ಲ, ನಿಮ್ಗೂ ಉಪಯೋಗ ಇಲ್ಲ, ಯಾರಿಗೂ ಉಪಯೋಗ ಇಲ್ಲ. ನಾವು ಯಾವುದೇ ಒಂದು ಪದ ಬಲಿಸಿದ್ರು ನಮ್ಮ ಬಾಯಿಂದ, ಯಾವುದೇ ಒಂದು ವಾಕ್ಯ ಹೇಳಿದ್ರು ಅದು ಇನ್ನೊಬ್ರಿಗೆ ಸಹಾಯ ಆಗ್ಬೇಕು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಒಂದ್ಸರಿ ಮೇಡಮ್ಗೆ ಜೋರಾಗಿ ಚಪ್ಪಾಳೆ ಎಲ್ಲರೂ. ಚಪ್ಪಾಲನ್ನು ಮಾಡ್ತೀರಾ? ವಿಡಿಯೋ ಆನ್ ಮಾಡ್ತೀರಾ? ಇಲ್ಲ. ಎಸ್ 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 ಅದ್ಭುತವಾದ ಪ್ರಯತ್ನ ನಡೆದಿದೆ ಮೇಡಮ್ ಇಂದ, ಅದಕ್ಕೂ ನಾವು ಧನ್ಯವಾದ ತಿಳಿಸ್ತಾ ಇದ್ವಿ. ಇದೇ ರೀತಿಯಲ್ಲಿ ಪ್ರತಿಯೊಬ್ಬ ಮಾಸ್ಟರು ಸ್ವಾಧ್ಯಾಯನ ಬಳಕೆ ಮಾಡ್ಕೋಬೇಕು, ಸ್ವಾಧ್ಯಾಯನ ಆಯ್ಕೆ ಮಾಡ್ಕೋಬೇಕು. ಮುಂದಿನ ತರಗತಿಯಲ್ಲಿ ಇಂಥೇ ಸ್ಥಿತಿಯಲ್ಲಿ ಇದೇ ರೀತಿಯಲ್ಲಿ ನೀವು ಸ್ವಾಧ್ಯಾಯ ಮಾಡ್ಬೇಕಂತ ಹೇಳ್ತಾ, ಈಗ ಯಾವುದೇ ಪ್ರಶ್ನೆಗಳಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಮತ್ತೆ ನಿಮ್ಮ ಯಾವ ಪ್ರಶ್ನೆಗಳಿಲ್ಲ ಅಂದ್ರೆ 3 ಇಂದ 4 ಅನಿಸಿಕೆಗಳಿಗೂ ಅವಕಾಶ ಕೊಡ್ತೀವಿ. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಎಸ್ ಮೇಡಮ್, ಮಧುರಾ ಮೇಡಮ್ ಮಾತಾಡ್ತೀರಾ? ನಮಸ್ತೆ ಗುರುಜಿ, ನಮಸ್ತೆ ಮಾಸ್ಟರ್ಸ್. ಇವತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ಅದ್ಭುತವಾಗಿ ಸ್ವಾಧ್ಯಾಯವನ್ನು ಹೇಳಿದ್ದಾರೆ. ಅಂದ್ರೆ ಅದ್ಭುತವಾಗಿ, ಅಂದ್ರೆ ಅವರು ಎಷ್ಟು ಸರಿ ಓದಿ ಅವ್ರು ಮನನ ಮಾಡ್ಕೊಂಡಿದಾರೋ ಗೊತ್ತಿಲ್ಲ, ಅಷ್ಟು ಅದ್ಭುತವಾಗಿ ನಮ್ಗೆಲ್ಲ ಹೇಳಿದ್ದಾರೆ. ಅಂದ್ರೆ ನಮ್ಮ ಜೀವನಕ್ಕೆ ಏನ್ ಬೇಕೋ, ಅಂದ್ರೆ ಆತ್ಮ ಉದ್ಧಾರಕ್ಕಾಗಿ ಏನ್ ಬೇಕೋ ಅದೆಲ್ಲ ಆ ಬುಕ್ ಅಲ್ಲಿ ಇತ್ತು. ಅದಷ್ಟು ಅಷ್ಟು ನೀಟಾಗಿ ನಮಗೆ ಅವರು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ರೂ ಈ ತರ ತಯಾರಾಗ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ತರ ಪ್ರತಿಯೊಬ್ಬರು ಮಾಸ್ಟರ್ಸು ನಾವು ಮುಂದಿನ ದಿನಗಳಲ್ಲಿ ಇದೇ ತರ ಒಂದು ಸ್ವಾಧ್ಯಾಯದ ಮೂಲಕ ಜನರಿಗೆ ಅರಿವು ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗುರು. ಥ್ಯಾಂಕ್ ಯು. ರೈಟ್. ಉಮಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ. ನಮಸ್ತೆ ವಿಜಯಲಕ್ಷ್ಮಿ ಮೇಡಮ್. ಸತತವಾಗಿ ಮೊದ್ಲು ಹೇಳಿದ್ರಿ, ಇವಾಗ ಕೂಡ ಇವತ್ತು 2ನೇ ದಿನದ ಹೇಳಿಕೆ ತಮ್ದು. ತುಂಬಾ ಅದ್ಭುತವಾದಂತಹ ವಿಷಯ ಇದು. ಜನನ ಮರಣ ತಿಳ್ಕೊಳ್ಬೇಕಾದ್ರೆ ಎಷ್ಟು ಸಲ ತಾವು ಓದಿದಿರೋ ನನಗ್ ಗೊತ್ತಿಲ್ಲ. ಯಾಕಂದ್ರೆ ಇದು ಬಹಳಷ್ಟು ಕ್ಲಿಷ್ಟವಾದಂತಹ ವಿಷಯ. ಜನನ ಮರಣದ್ದು ಒಂದೇ ಸಲಕ್ಕ ಗೊತ್ತಾಗೋದಿಲ್ಲ. ಆದ್ರೂ ಕೂಡ ಮೇಡಮ್, ನನಗೇನ್ ಅನ್ಸತ್ತಂದ್ರೆ ಈ ಪರಮಾತ್ಮ ಮತ್ತು ಚೈತನ್ಯ ಇವೆರಡು ಬೇರೆ ಬೇರೆವಾ? ಇದರ ವ್ಯತ್ಯಾಸ ಏನು ಮೇಡಮ್? ಮೇಡಮ್ ನಿನ್ನೆ ಯಾಕೋ ಆಗ್ತಿದೆ ಸೌಂಡ್. ಮಾತಾಡಿ ಮೇಡಮ್, ನಿನ್ನೆ ಸ್ವಾಧ್ಯಾಯದಲ್ಲಿ ಹೇಳಿದ್ದೆ ಮೇಡಮ್, ಪರಮಾತ್ಮನಿಂದ ಕಿರಣಗಳ ರೂಪದಲ್ಲಿ ಬಂದಂತ ಅಂಶಾತ್ಮಗಳು ಅಂತ. ಅದಕ್ಕಿಂತ ಮೊದಲು ಕೂಡ ಹೇಳಿದ್ವಿ ಮೇಡಮ್. ನಾವೆಲ್ಲ ಪರಮಾತ್ಮನಲ್ಲಿ ಎಷ್ಟು ಶಕ್ತಿ ಇದೆಯೋ ಅಂತ ಶಕ್ತಿನೇ ನಮ್ಮ ಆತ್ಮನಲ್ಲಿ ಇದೆ. ಆ ಶಕ್ತಿಯನ್ನೇ ತುಂಬಿಬಿಟ್ಟು ಈ ಭೂಮಿಗೆ ಪರಮಾತ್ಮ ಕಳಿಸಿರ್ತಾರೆ. ನಾವು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಪರಮಾತ್ಮ ಸರ್ವಾತ್ಮ ಅಂದ್ರೆ ಬೇರೆ ಯಾರು ಅಲ್ಲ ಮೇಡಮ್. ನಾವು ಈಗ ಮುಕ್ತಾತ್ಮ ಸ್ಥಿತಿಗೆ ತಲುಪಿದಾಗ ನಾವೇನು ನಮ್ಮ ಆತ್ಮ ಊರ್ಧ್ವ ಲೋಕಕ್ಕೆ ಹೋಗಿ ಪರಮಾತ್ಮ ಹೇಳಿದಂತ ಕೆಲಸಗಳನ್ನ ಮಾಡ್ಲಿಕ್ಕೆ ಸಹಾಯಕರ ಟೈಪ್ ಇರ್ತೀವಲ್ಲ, ಅವೇ ಸರ್ವಾತ್ಮ ಮೇಡಮ್. ಆ ಸರ್ವಾತ್ಮ ನಿರ್ದೇಶನ ಮಾಡುತ್ತೆ ಮೇಡಮ್, ನಾವು ಭೂಮಿಯಲ್ಲಿ ಜನ್ಮ ಹೇಗ್ ಪಡಿಬೇಕು ಹೇಗೆ ಅಂತ ಹೇಳಿ. ಅಷ್ಟೇನೆ, ಅದನ್ನೆಲ್ಲ ಬೇರೆಲ್ಲ ಬ್ಲೂ ಪ್ರಿಂಟ್ ಮಾತ್ರ ನಮ್ಮ ಆತ್ಮದ್ದೇ ಮೇಡಮ್. ಅದು ಒಂದು ಸರಿ ಮಾತ್ರ ಆತ್ಮ ಸೃಷ್ಟಿ ಆಗುತ್ತೆ ಮೇಡಮ್ ಪರಮಾತ್ಮನಿಂದ. ಆದ್ರೆ ನಾವು ಜನನ ಮರಣ ಚಕ್ರದಲ್ಲೇ ಈ ಭೂಮಿಯಲ್ಲಿ ಬರ್ತಾ 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 ನಾವು ಇಲ್ಲೇ ಇದೀವಿ ಅಷ್ಟೇ. ಆ ಪರಮಾತ್ಮ ಬೇರೆ ಅಲ್ಲ, ನಾವು ಬೇರೆ ಅಲ್ಲ ಮೇಡಮ್. ಪರಮಾತ್ಮನ ಅಂಶಾತ್ಮಗಳು ನಾವು ಅಷ್ಟೇ ಮೇಡಮ್. ಇನ್ನೇನು ಹೇಳಿದ್ದೆ ಅದು ಮಧು ಮಾಡಿದ 3 ಇದ್ರಲ್ಲೂ ಕೂಡ ಹೇಳಿದ್ದೆ. ರೈಟ್. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ವಾಯ್ಸ್ ಬರ್ತಾ ಇದೆ. ಕೇಳಿಸ್ತಾ ಇದೆ ಅಲ್ಲ ಮೇಡಮ್ ಸರ್? ಹೇಳಿ. ಅಂದ್ರೆ ಇದು ಪರಮಾತ್ಮ ಮತ್ತು ಚೈತನ್ಯ ಎರಡು ಕೂಡ ಒಂದೇ ಅಂತ ಅರ್ಥ ಆಯ್ತು. ಇದರಲ್ಲಿ ಯಾವುದೇ ತರದ ವ್ಯತ್ಯಾಸ ಏನಿಲ್ಲ. ಹೌದು. ಇದು ನಮ್ಗೆ ಈಗ ಸಾವಿನ ಸಂದರ್ಭದಲ್ಲಿ ಹಾಸ್ಟೆಲ್ ಮಾಸ್ಟರ್ಸ್ ಬರ್ತಾರೆ, ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅವರು ನಮ್ಮನೆ ನಾವು ಮಾಡಿದಂತ ಹಿಂದಿನ ಕರ್ಮ ಆಗ್ಲಿ ಅಥವಾ ಈಗ ಆಗ್ತಿರುವಂತ ಕರ್ಮದಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದ್ರೆ ಇದನ್ನ ನಮ್ ಕಷ್ಟಗಳನ್ನ ಕೊಡ್ತಾರೆ ಅಂತ ಹೀಗ್ ಕೇಳಿದೆ ಮೇಡಮ್. ಅದು ನಿಜಾನಾ ಮೇಡಮ್?
ಮೇಡಮ್ ಹಾಸ್ಟೆಲ್ ಮಾಸ್ಟರ್ಸ್ ಬರೀ ಸಾವಿನ ಸಂದರ್ಭದಲ್ಲಿ ಬರಲ್ಲ ಮೇಡಮ್, ನಮ್ ಜನನ ಆದಾಗಿಂದಲೂ ನಮ್ ಜೊತೆ ಇರ್ತಾರೆ. ನಿನ್ನೆ ಹೇಳ್ದೆ ಮೇಡಮ್, ಚಿಕ್ಕ ಮಕ್ಳು ಯಾವಾಗ್ಲೂ ಸದಾ ಹಾಸ್ಟೆಲ್ ಮಾಸ್ಟರ್ಸ್ ಜೊತೆ ಸಂಪರ್ಕದಲ್ಲಿದ್ದು ಆಟ ಆಡೋದು, ನಾವು ತಮ್ ಒಳಗೆ ನಗೋದು, ಅಳೋದು ಎಲ್ಲದೂ ನಡೀತಾ ಇರ್ತದೆ ಯಾವ ರೀತಿಯಾಗಿ ಅಂತ. ನಮಗೆ ಪ್ರತಿ ಸಂದರ್ಭದಲ್ಲೂ ಇರ್ತಾರೆ ಮೇಡಮ್. ಆದ್ರೆ ನಾವು ಅದನ್ನ ಗಮನಿಸ್ತಕ್ಕಂತ ಇದನ್ನ ಮರ್ತು ಬಿಟ್ಟಿದೀವಿ ಅಷ್ಟೇ ಮೇಡಮ್. ನಾವು ಬರೀ ಮರಣ ಸಮಯದಲ್ಲಿ ಬರಲ್ಲ ಮೇಡಮ್, ಯಾವಾಗ್ಲೂ ನಮ್ ಜೊತೆ ಇರ್ತಾರೆ ಮೇಡಮ್. ಅವ್ರು ನಮ್ ಸಹಾಯಕ್ಕಾಗಿ ಆತೋರಿತಾ ಇರ್ತಾರೆ. ಆದ್ರೆ ಪರಮಾತ್ಮ ಅವ್ರಿಗೊಂದು ನಿಬಂಧನೆ ಹಾಕಿರ್ತಾರೆ, ಅವ್ರು ಸಹಾಯಕ್ಕೆ ಕರೆದ್ರೆ ಮಾತ್ರ ನೀವು ಸಹಾಯ ಮಾಡ್ಬೇಕು ಅಂತ. ಅವ್ರನ್ನ ನಾವು ಕರೆಯಕ್ಕೆ ತಯಾರಿಲ್ಲ ಮೇಡಮ್. ನಾವು ನಮ್ಮ ಬರೀ ಪಂಚೇಂದ್ರಿಯ ಬಾಹ್ಯ ಇಂದ್ರಿಯಗಳಲ್ಲೇ ನಾವು ಲೀನವಾಗಿಬಿಟ್ಟು ಅಂತರಿಂದ್ರಿಯಗಳಲ್ಲಿ ನಾವು ಅಂತರಿಂದ್ರಿಯಗಳನ್ನ ಗಮನಿಸ್ತಾ ಹೋದಾಗ ಮಾತ್ರ ನಮಗೆ ಸಹಾಯಕ್ಕಾಗಿ ಬರುತ್ತಾರೆ ಮೇಡಮ್ ಅವ್ರು. ನಾವು ನಮಗೆ ಸಹಾಯ ಬೇಕು ಅಂತ ಅವ್ರನ್ನ ಕೇಳ್ಬೇಕು ಮೇಡಮ್. ನಾವಾಗ್ಲಿ ಯಾರಾದ್ರೂ ಸಹಾಯ ಕೇಳ್ದಲ್ಲ ನಾವು ಮಾಡ್ತೀವ ಮೇಡಮ್? ಹಾಗೇನೆ ಹಾಸ್ಟೆಲ್ ಮಾಸ್ಟರ್ಸ್ ಕೂಡ ನಾವು ಸಹಾಯವನ್ನು ಕೇಳ್ದಾಗ ಮಾತ್ರ ಮಾಡಕ್ಕೆ ಸಿದ್ಧರಿರ್ತಾರೆ ಮೇಡಮ್. ಅವ್ರು ಸದಾ ಸಿದ್ಧರಿರ್ತಾರೆ, ಯಾವಾಗ್ಲೂ ಇರ್ತಾರೆ ಮೇಡಮ್. ಇವಾಗ್ಲೂ ಇದಾರೆ ಮೇಡಮ್, ನಮ್ಮೆಲ್ಲರ ಜೊತೆನೂ ಹಾಸ್ಟೆಲ್ ಮಾಸ್ಟರ್ಸ್ ಬಂದಿರ್ತಾರೆ ಮೇಡಮ್ ಸಹಾಯಕ್ಕಾಗಿ. ಜನನ ಸಾವು ಅಂತಕ್ಕಂಥದಕ್ಕೆ ಅದನ್ನ ನಿರ್ಧರಿಸ್ಕೊಂಡ್ ಬಂದಿರೋದು ನಮ್ಮದೇ ಆತ್ಮ ಆಗಿರೋದ್ರಿಂದ ಮೇಡಮ್, ಸಾವಿನ ಬಗ್ಗೆ ಭಯ ಬೇಡ ಮೇಡಮ್. ನಮ್ಮದು ಇದೇ ರೀತಿಯಾಗಿ ಸಾವಾಗ್ಬೇಕು ಅಂತ ಬಯಸಿರ್ತೀವಿ ಮೇಡಮ್. ಇಂಥ ಸಂದರ್ಭನೇ ಬೇಕು, ಇಂಥ ಸನ್ನಿವೇಶದಲ್ಲೇ ಆಗ್ಬೇಕು ಅಂತ. ಅದಕ್ಕೋಸ್ಕರ ಆ ಸಾವಿನ ಭಯದಿಂದ ಹೊರಗ್ ಬರ್ಬೇಕು ಮೇಡಮ್ ನಾವು. ರೈಟ್. ಮೇಡಮ್, ನಿಮ್ದು ಏನೋ ನಾಯಿಸ್ ಬರ್ತಾ ಇದೆ, ನಾಯಿಸ್ ಬರ್ತಾ ಇದೆ. ಸರ್, ಅದು ಗೊತ್ತಾಗ್ತಾ ಇಲ್ಲ. ನಿನ್ನೆಯಿಂದ ಅದೇ ತರ ಆಗ್ತಾ ಇದೆ. ಮೊಬೈಲ್ ಸ್ವಲ್ಪ ತಳಗ್ ಬಿದ್ದಿದೆ, ಹಾಗಾಗಿ ನಿಮ್ಮ ನಿಮ್ ಜೊತೆಗೆ ಸೌಂಡ್ ಕರ್ಕೊಂಡ್ ಬರ್ತಾ ಇದೆ. ಅದು ಹಾಗಾಗಿ ನಾವು ಯಾವತ್ತು ಸತ್ಸಂಗದಲ್ಲಿರ್ಬೇಕು, ಧ್ಯಾನದಲ್ಲಿರ್ಬೇಕು ಅನ್ನೋದನ್ನ ಇದರ ಮೂಲ ಉದ್ದೇಶ. ಧನ್ಯವಾದ. ಹೇಳಿ ಮೇಡಮ್. ಅದೇ ಅನ್ನಮಯ ಕೋಶ, ಪ್ರಾಣಮಯ ಕೋಶವನ್ನ ಆಹಾರದಿಂದ ಶುದ್ಧ ಮಾಡ್ಕಂದ್ರೆ ಮೇಡಮ್, ನಾವು ತಗೊಳ್ತಕ್ಕಂತ ಆಹಾರ, ನೀರು, ಆಲೋಚನೆಗಳಿಂದ, ಧ್ಯಾನದಿಂದ ಇನ್ನುಳಿದಂತ ಕೋಶಗಳು ತಂತಾನೆ ಶುದ್ಧ ಆಗ್ತಾ ಹೋಗ್ತದೆ ಮೇಡಮ್. ಎಸ್, ಥ್ಯಾಂಕ್ ಯು ಮೇಡಮ್. ರೈಟ್. ಸೊ ಇನ್ಯಾರಾದ್ರೂ ಅನಿಸಿಕೆ ಕೊಡ್ತೀರಾ? ಇಲ್ಲಾಂದ್ರೆ ಏನೋ ಪ್ರಶ್ನೆ ಇದ್ರೆ ಕೇಳಿ. ಫೈನಲ್ ಮುಂದಿನ ಅಂಶಕ್ಕೆ ಹೋಗೋಣ. ಅನುಭವ ಹೇಳಕ್ಕೆ ಯಾರು ಬರ್ತಾ ಇಲ್ಲ? ಅನುಭವ ಹೇಳಿ, ನಿಮ್ಗೆ ಏನ್ ಅರ್ಥ ಆಯ್ತು ಸ್ವಲ್ಪ, ಅಟ್ಲೀಸ್ಟ್ ನಿಮ್ಗೆ ಏನ್ ಅರ್ಥ ಆಗಿದೆ ಅಂತ ಗೊತ್ತಾಗತ್ತೆ. ಕೇಳಿಸ್ಕೊಂಡಿದ್ರೆ ಹೇಳಿ. ಯಾರು ಅನಿಸಿಕೆ ಕೊಡ್ತಾ ಇಲ್ಲ ಅಂದ್ರೆ ನೀವೇನು ಕೇಳಿಸ್ಕೊಂಡಿಲ್ಲ ಅಂತ ಅರ್ಥ ಆಗತ್ತೆ. ಲಕ್ಷ್ಮೀಕಾಂತಮ್ಮ ಹೇಳಿ. ಸುತೇಜ ಭಟ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ. ಸರ್, ಕೇಳಿಸ್ಕೊಂತಾ ಇದೆ. ಅಂದ್ರೆ ನಮ್ಮ ಅಣ್ಣನ ಆಪರೇಷನ್ ಇದೆ, ಊರಿಗೆ ಹೊರಟಿದ್ವಿ. ಸ್ವಲ್ಪ ರೆಡಿ ಆಗ್ತಾ ಕೇಳಿಸ್ಕೊಂತಾ ಇದೆ. ಕಂಪ್ಲೀಟ್ ಕೇಳಿಸ್ಕೊಂಡಿಲ್ಲ ಸರ್. ಸಂಜೆ ಹುಬ್ಳಿಯಿಂದ ಬರ್ತೀವಿ, ಬಂದ ನಂತರ ಕೇಳಿಸ್ಕೊಂಡು ಹೇಳ್ತೀನಿ ಸರ್. 3 days ಇಂದ ಓಡಾಡ್ತಾ ಇದೀವಿ ಸರ್. ಥ್ಯಾಂಕ್ ಯು. ನಾರಾಯಣ್ ನಾಯಕ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಒಂದು ಸತ್ಯ ಪಯಣದ ಬಗ್ಗೆ ಕೇಳಿಸ್ಕೊಂಡೆ ಸರ್. ನಾವು ಸಾವಿನ ಬಗ್ಗೆ ಯಾವಾಗ್ಲೂ ಅಧೈರ್ಯ ಪಡಬಾರ್ದು, ಧೈರ್ಯವಾಗಿ ಅದನ್ನ ಸ್ವೀಕರಿಸ್ಬೇಕು. ನಮ್ಗೆ ಏನೆಲ್ಲ ಈ ಮಾಸ್ಟರ್ಸ್ಗಳು ಸಹಾಯ ಮಾಡ್ತಾರೆ ಅಂತಕ್ಕಂಥದ ವಿಜಯಲಕ್ಷ್ಮಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ತಿಳಿಸಿಕೊಟ್ರು ಸರ್. ಆಮೇಲೆ ಈ ಬಹಳಷ್ಟು ಜನ ಅಜ್ಞಾನದಲ್ಲಿ ಏನಾಗ್ತದೆ, ಸಾವು ಬಂದಾಗ ಬಹಳಷ್ಟು ಗೋಳಾಟಗಳನ್ನ ಮಾಡ್ತಾರೆ. ಆ ಗೋಳಾಟಗಳನ್ನ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ಅದನ್ನ ಬಹಳಷ್ಟು ಜನ ಅರ್ಥಕಬೇಕು. ಇಂಥ ವಿಡಿಯೋಗಳನ್ನ, ಇಂಥ ವಿಷಯಗಳನ್ನ ತಿಳ್ಕೊಂಡು
ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ ಸರ್. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಥ್ಯಾಂಕ್ ಯು. ಶಾಂತಾ ಮೇಡಮ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್. ನೀವು ತುಂಬಾ ಚೆನ್ನಾಗಿ ಈ ಒಂದು ಇದನ್ನ ಕೊಟ್ಟಿದ್ದೀರಾ. ಅದಕ್ಕೆ ನನಗೆ ಜೀವಾತ್ಮ ಇದ್ರ ಬಗ್ಗೆ, ಪ್ರಾಣಿಗಳದ್ದು, ಜಲಚರಗಳದ ಬಗ್ಗೆ ಗೊತ್ತಿರ್ಲಿಲ್ಲ. ಇವತ್ ನೀವ್ ಹೇಳ್ದಾಗ ಅದನ್ನ ತಿಳ್ಕೊಂಡೆ ಮೇಡಮ್. ತುಂಬಾ ಖುಷಿ ಆಯ್ತು ನನ್ಗೆ. ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ಬರೀ ನಾವು ಮಾನವರ ಬಗ್ಗೆ ಮಾತ್ರ ಸ್ವಲ್ಪ ನೀವ್ ಹೇಳೋದು, ನಮ್ ಸತ್ಸಂಗದಲ್ಲಿ ಹೇಳೋದೆಲ್ಲ ತಿಳ್ಕೊಂಡಿದೆ. ಆದ್ರೆ ಇವತ್ತು ಜೀವ ಜಲಚರದ ಬಗ್ಗೆ ನೀವು ಹೇಳಿದ್ರಲ್ಲ, ನನಗೆ ತುಂಬಾ ಇಷ್ಟ ಆಯ್ತು ಮೇಡಮ್. ಧನ್ಯವಾದಗಳು ಮೇಡಮ್. ನಿಮ್ಗೆ ವಿಜಯಲಕ್ಷ್ಮಿ ಮೇಡಮ್ ಧನ್ಯವಾದಗಳು. ರಂಗನಾಥ್ ಸರ್ ನಿಮ್ಗೂ ನಮಸ್ತೆ ಸರ್. ರೈಟ್, ಥ್ಯಾಂಕ್ ಯು. ನಂದಾ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ಸತ್ಯದ ಪಯಣ ಅದು ಸ್ವಾಧ್ಯಾಯ ತುಂಬಾ ಅದ್ಭುತವಾಗಿ ಮಾಡಿದ್ರು ಮೇಡಮ್. ನಾನು ನೀನೇ ಶಾಶ್ವತ ಬುಕ್ ನಲ್ಲಿ ಅದನ್ನು ಓದಿದ್ದೆ ಗುರುಜಿ. ಏನಂದ್ರೆ ಅದು ನಮ್ದು ದೇಹದಲ್ಲಿ ಮೆದುಳು ಮೊದ್ಲೇ ನಿಷ್ಕ್ರಿಯಗೊಳ್ತದ. ನಿಷ್ಕ್ರಿಯಗೊಂಡ ನಂತರ ಅದು ನಾವು ವಾಹನ ಚಲಾವಣೆ ಮಾಡ್ತಾ ಇರಾಗ ನಾವೇನು ಡ್ರೈವರ್ ಇರ್ತಾರಲ್ಲ, ಡ್ರೈವರ್ ಯಾವ ರೀತಿ ಕೆಳಗೆ ಇಳಿದು ಹೋಗ್ತಾರ, ಹಂಗೆ ನಮ್ಮ ಮೆದುಳು ನಮ್ಮ ದೇಹವನ್ನು ಬಿಟ್ಟು ಮೊದ್ಲು ಹೋಗ್ತೈತಿ ಅಂತ ಅನ್ನೋದು. ನಂತರ ಅದು ತಾನೇ ಸ್ವಲ್ಪ ಹೊತ್ತು ನಿಂತಾಗ ಬಿಸಿಯಿಂದ ತಣ್ಣಗಾಗ್ತೈತೆ ಅಂತ ತಾವ್ ಹೇಳಿದ್ರಲ್ಲ. ದೇಹ 3 ದಿನ ಅದು ನಮ್ಮಲ್ಲಿ ಶರೀರದಲ್ಲಿ ಸುತ್ತಾ ಇರ್ತೈತೆ ಅಂತ. ನಮ್ದು ಆತ್ಮ 3 ದಿನ ಸುತ್ತಿದ ನಂತರ ಅದು ಆಧ್ಯಾತ್ಮಿಕವಾಗಿ ನಾವ್ ಹೇಳ್ತೀವಿ. ಅದನ್ನ ನಾವು ಏನ್ ತಿಥಿ ಮಾಡೋದ್ರ ಮೂಲಕ ಅದಕ್ಕೆ ಶಾಂತಿ ಕೊಡ್ತಾರಂತ ನಾವು ಹಿರಿಯರೆಲ್ಲ ಭಾವಿಸಿದ್ದು. ಅದನ್ನ ನನಗ್ ನೆನಪಿಸ್ಕೊಟ್ಟಂಗ ಆಯ್ತು ಮೇಡಮ್. ಅದೇ ಇದು ಮೊದ್ಲೆಲ್ಲಾ ನಮ್ಗ ಸಾವಂದ್ರ ಭಯ ಆಗ್ತಿತ್ತು. ನಮ್ ಪಕ್ಕದವ್ರು ಯಾವ್ದು ಸತ್ರೆ ಅದು. ಈಗ ಈ ಅಧ್ಯಾತ್ಮದಲ್ಲಿ ಇರೋದ್ರಿಂದ ಏನಾಗ್ತೈತಿ, ಸಾವು ಅಲ್ಲ, ಅವ್ರು ಒಳ್ಳೆ ದಾರಿಗೆ ಹೋಗ್ತಾ ಇದ್ದಾರ, ಅವ್ರಿಗೆ ನಾವು ಇದು ಮಾಡ್ಬೇಕಂತ ಅನ್ನೋದು ಭಯ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅದನ್ನ ನಾವು ಇನ್ನಷ್ಟು ನಾವು ಬೆಳೆಸ್ಕೊಂಡಾಗ ಇನ್ನೂ ನಾವು ಅದರ ಆತ್ಮದ ಕಡೆಗೆ ಯಾವ ರೀತಿ ನಾವು ಅದನ್ನ ನಮ್ಮ ಆತ್ಮವನ್ನು ನಾವು ಹೆಂಗ ಇನ್ನೂ ಮುಂದಿನ ಮಟ್ಟಕ್ಕೆ ಬೆಳೆಸ್ಕೊಳ್ಲಿಕ್ಕೆ ಅನುಕೂಲ ಆಗ್ತೈತೆ ಅನ್ನೋದು ಗೊತ್ತಾಯ್ತು. ನಂತರ ಬೇರೆಯವರು ಈಗ ನಾವು ಸ್ಮಶಾನಕ್ಕೆ ಹೋದಾಗ ನನಗ್ ಭಯ ಆಗ್ತಿತ್ತು ಮೊದ್ಲೆ. ಈಗ ಸ್ಮಶಾನಕ್ಕೆ ಹೋದಾಗ ಅನಿಸ್ತೈತಿ ನಮ್ಮ ದೇಹನು ಒಂದ್ ದಿವ್ಸ ಇಲ್ಲಿ ಬರ್ತೈತಿ, ಆದ್ರ ಆತ್ಮ ಮೇಲ್ ಹೋಗ್ತೈತಲ್ಲ ಅಂತ ಅನ್ನೋದು ಈಗ ಅನಿಸ್ತಾ ಇದೆ. ಮತ್ ಯಾರಾದ್ರೂ ಸತ್ತಾಗ ನಮ್ಗೆ ಏನ್ ಅನಿಸ್ತೈತಿ, ಅವ್ರು ಒಳ್ಳೆ ಲೋಕಕ್ಕೆ ಹೋಗ್ತಾ ಇದ್ದಾರಲ್ಲ, ಅವ್ರಿಗೆ ಒಳ್ಳೆ ದಾರಿ ಮಾಡ್ಕೊಡ್ಬೇಕು, ಅಳಬಾರ್ದು ಅಂತ ಅನ್ನೋದು ಮನಸ್ಸಿಗೆ ಬರ್ತಾ ಇದೆ. ಆದ್ರೆ ಅದನ್ನಿನ್ನೂ ಅಳವಡಿಸ್ಕೊಳ್ಳೋದು ತುಂಬಾ ನಾವು ಇನ್ನೂ ಅಧ್ಯಾಯ ಮಾಡ್ಬೇಕು. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿ ಮಾಡಿದ್ದೀರ ಅಧ್ಯಾಯ. ಅದಕ್ಕೋಸ್ಕರ ಸ್ಮಶಾನದಲ್ಲೇ ಧ್ಯಾನ ಇಡ್ತಿದ್ರು ಅಂತೆ ಮೇಡಮ್. ಆ ಭಯದಿಂದ ಅನ್ನೋ ಉದ್ದೇಶಕ್ಕೇನೆ ಸಾಕಷ್ಟು ಮೊದಲಿನ ಕೂಡ ಈ ಭೂಮಿ ಮೇಲೆ ಜನಿಸಿರ್ತಕ್ಕಂತ ಅವಧೂತರು ಎಲ್ಲರೂ ಕೂಡ ಈ ಸಾವಿನ ಭಯ ಹೋಗ್ಲಾಡ್ಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ಮೇಡಮ್. ಬಟ್ ಪತ್ರಿಜಿ ಗುರುಗಳು ಮಾತ್ರ ಇದಕ್ಕೋಸ್ಕರನೇ ಮೀಸಲಿದ್ಬಿಟ್ಟು 40 ವರ್ಷಗಳ ಕಾಲ ಈ ಧ್ಯಾನ ಹಂಚೋದ್ರ ಮುಖಾಂತರ ಈ ಒಂದೊಂದೇ ನಮ್ಮಲ್ಲಿ ಇರ್ತಕ್ಕಂತ ಭಯಗಳನ್ನ ಇವನ್ನೆಲ್ಲ ವಿಷಯಗಳನ್ನ ತಿಳಿಸ್ತಾ ಹೋಗಿದ್ದಾರೆ ಅಷ್ಟೇ ಮೇಡಮ್. ಅದು ಹೇಳಿದಾರ ಗುರುಜಿಯವರ ಪತ್ರಿಜಿಯವ್ರ ಹೇಳಿದ್ರ, ನಾವು ಜನನ ಹೇಗೆ ಸಂಭ್ರಮಿಸ್ತೇವೆ, ಮರಣವನ್ನು ಅದೇ ರೀತಿ ಸಂಭ್ರಮಿಸ್ಬೇಕಂತ ಹೇಳಿದಾರೆ. ಅದನ್ನ ಕೇಳ್ತಾ ಇದ್ರೆ ರೋಮಾಂಚನ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸತ್ತಾಗೂ ಕೂಡ 3 ದಿನಗಳ ಕಾಲ ಅದೇ ರೀತಿ ಸಂಭ್ರಮಾಚರಣೆ ನಡೀಲಿಕ್ಕೆ ಎಲ್ಲರೂ ವ್ಯವಸ್ಥೆ ಆಗಿತ್ತು. ಆ ಮೂರ್ ದಿವಸ ಕಾಲ ಈ ಎತ್ರಿಕ್ ಬಾಡಿ ಇರತ್ತೆ. ಪ್ರಾಣಮಯ ಕೋಶ ಎತ್ರಿಕ್ ಪದಾರ್ಥದಿಂದ ತಯಾರಾಗಿರ್ತದೆ. 3 ದಿವಸ ಕಾಲ ಅದಿರತ್ತೆ ಭೂಮಿ ಮೇಲೆ. ಅದಾದ್ಮೇಲೆ ನಾವು ಸ್ಮಶಾನದಲ್ಲಿ ಲೈಟ್ ಕಾಣ್ತೇವೆ ಅಂತ ಹೇಳ್ತೇವೆ ಗುರುಜಿ. ಸ್ಮಶಾನದಲ್ಲಿ ಬ್ಲೂ ಲೈಟ್ ಕಾಣ್ತೇವೆ ಅಂತಲ್ಲ, ಅದು ಆತ್ಮ ಅಲ್ಲೇ ಸುತ್ತಾ ಇರ್ತದೆ ಅಂತ ಅನ್ನೋದು ನಾನು ಆತ್ಮ ಅಲ್ಲ, ಎತ್ರಿಕ್ ಬಾಡಿ. ಆತ್ಮ ಅಲ್ಲಿರಲ್ಲ. ಆತ್ಮ ಹೊಟ್ಟೋಗುತ್ತದೆ. ಆತ್ಮ ನೇರವಾಗಿ ಪರಲೋಕ ಹೋಗುತ್ತೆ. ಇಲ್ಲ ಯಾವ್ದನ್ನ ಸೂಸೈಡ್ ಈ ತರ ಆಗಿದ್ರೆ ಸ್ವಲ್ಪ ಇಲ್ಲಿ ಓಡಾಡ್ತಾ ಇರ್ತದೆ. ಆದ್ರೆ ಪ್ರಧಾನವಾಗಿ ಎತ್ರಿಕ್ ಬಾಡಿ, ಪ್ರಾಣಮಯ ಕೋಶ, ಅದೆಲ್ಲ ಡಸ್ಟ್. ಅದು ಒಂಥರ ಎತ್ರಿಕ್ ಪದಾರ್ಥ ಇದು. ಓಕೆ, ಅದು ನಿಧಾನವಾಗಿ 3 ದಿವಸದಲ್ಲಿ ಪೂರ್ತಿ ಸತ್ತೋಗುತ್ತೆ. ಓಕೆ, ಅಷ್ಟುವರೆಗೂ ನೋಡ್ಬೋದು. ಅದೇ ನಮ್ಗೆ ಕಲರ್ ತರ ಕಾಣಿಸ್ತದೆ. ಒಂಥರ ಶೇಪ್ ಅಷ್ಟೇ. ದೇಹ ಶೇಪ್ ಹೆಂಗಿರುತ್ತೆ ಹಂಗೆ ಇರತ್ತೆ ಶೇಪ್. ಇನ್ನೊಂದೇನಂದ್ರೆ, ಸಾವು ಅನುಭವಿಸುವಾಗ ಕೊನೆ ಪರಿಸ್ಥಿತಿಯಲ್ಲಿ ಸಾವು ಅನುಭವಿಸೋದು ಮೆದುಳು. ಲಾಸ್ಟ್ ಫೈನಲ್ ಎಲ್ಲ ಸತ್ತೋಗಿದ್ವಿ ಅಂತ ಅಂದ್ರೂ ಬ್ರೈನ್ ಅಲ್ಲಿ ಇನ್ನು 3 ಸೆಕೆಂಡ್ ಪ್ರಾಣ ಹಂಗೆ ಇರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಪ್ರಯತ್ನ ಮಾಡ್ತಾರೆ. ಮತ್ತೆ ಅಲ್ಲಿ ಹೋಗಕ್ ಮುಂಚೆ
ಯಾವ್ದು ಸ್ಮಶಾನಕ್ಕೆ ಮುಂಚೆ ಸ್ವಲ್ಪ ಮುಂಚೆನೆ ಇಳಿತಾರಲ್ಲ. ಸ್ಟ್ರೆಸ್ ಮಾಡ್ತಾ ಇಳಿಸ್ಕೂಲ್ ಅಲ್ಲಿ ಕುಂದರ್ಸ್ ಮಾಡ್ತಾ ಕರ್ಕೊಂಡ್ ಹೋಗ್ತಾರ. ಕಿವಿಯಲ್ಲಿ ಹೇಳ್ತಾರಲ್ಲ, ಹೆಸರು ಕರೀತಾರಲ್ಲ. ಹ? ಯಾಕಂದ್ರೆ ಕಾರಣ ಅದೇ, ಸ್ವಲ್ಪ ಅದೇ ಹೇಳ್ಬೋದು ಅಂತ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಮೆದುಳು ಇನ್ನೂ ಸತ್ತೋಗಲ್ಲ. ಕೆಲವರು ಸತ್ತವರು ಮತ್ತ ಬದುಕಿದ್ದಾರಂತಂದು ಕಾರಣಗಳನ್ನ ನೋಡ್ತಿದ್ರು. ಹೌದು, ಅವರು ಏನಿಲ್ಲ, ಅವ್ರು ಏನ್ ಮಾಡ್ತಾರಂದ್ರೆ ಸಮಾಜ ಸ್ಥಿತಿಗೆ ಹೋಗಿ ಆ ದೇಹವನ್ನು, ಸೂಕ್ಷ್ಮ ಶರೀರವನ್ನು ಆಚೆ ಕಡೆ ಕಲಿಸಿರ್ತಾರಲ್ಲ, ಅವಾಗ ಡಾಕ್ಟರ್ಸ್ಗೆ ಅರ್ಥ ಆಗಲ್ಲ ಅದು ಇದು ನಿಜವಾಗ ಸತ್ತೋಗಿದ್ರ ಇಲ್ಲ ಅಂತ ಅವ್ರಿಗೆ ಅರ್ಥ ಆಗಲ್ಲ. ಮತ್ತೆ ತಿರ್ಗಾ ಪ್ರವೇಶ ಮಾಡ್ತಾರ ಅವರು, ಅಂಥದ್ದು ಆಗ್ತಾ ಇರ್ತದೆ. ಈಗ ಈಶ್ವರರು ಈ ಅಂದ್ರೆ ಸ್ಮಶಾನದಲ್ಲೇ ವಾಸ ಮಾಡ್ತಾ ಇದ್ರು ಅಂತ ನಾವು ಕೇಳ್ತೀವಲ್ಲ. ಅಂದ್ರೆ ಅರ್ಥ ಏನಂದ್ರೆ ಅದೇನು ಭಯಪಡುವಂತ ಪ್ಲೇಸ್ ಅಲ್ಲ ಅದು. ಅದು ಒಂದು ಅದ್ಭುತವಾದ ಪ್ಲೇಸ್ ಅದು. ಅಂದ್ರೆ ನಮ್ಮ ದೇಹವನ್ನ ಅಲ್ಲಿ ಜಸ್ಟ್ ಅಲ್ಲಿ ಮಣ್ಣು ಮಾಡ್ತಾರೆ, ಇಲ್ಲ ಇನ್ನೊಂದು ಮಾಡ್ತಾರೆ. ಆದ್ರೆ ಅಲ್ಲಿಂದ ನಮ್ಮ ಆತ್ಮ ಬೇರೆ ಪರಲೋಕ ಹೋಗುತ್ತಲ್ಲ, ಅದು ಆನಂದ ಭರಿತ ಕಾರ್ಯಕ್ರಮ ಅದು. ಯಾಕಂದ್ರೆ ಇಲ್ಲಾಂದ್ರೆ ಇದೇ ದೇಹದಲ್ಲಿ ನಾವು ಒಂಥರ ಶಿಥಿಲವಾಗ್ತಾ ಇರ್ತದೆ ದೇಹ ಅನ್ನೋದು ಪಾಂಚಭೌತಿಕ. ಸೊ ಅದರಲ್ಲಿ ಶಿಥಿಲವಾಗೋದು ಅದು ಅವಶ್ಯಕತೆ, ಕಡ್ಡಾಯ ಆಗತ್ತೆ. ಅದು ಯಾರು ತಪ್ಪಿಸಕ್ಕಾಗಲ್ಲ. ಅಂತ ದೇಹದಲ್ಲಿ ಎಷ್ಟು ದಿನ ಇರಕ್ಕೆ ಸಾಧ್ಯವಾಗತ್ತೆ? ದೇಹದಲ್ಲಿ ಇದ್ರೂ ಅದ್ರಲ್ಲಿ ಏನಾದ್ರು ಸಂತೋಷ ಇದೆಯಾ? ಇಲ್ಲ. ಸೊ ತುಂಬಾ ರೋಗಗಳು, ಆ ರೋಗಗಳಿಂದ ಪ್ರತಿ ದಿನ ಅಲಿಯೋದು, ಆ ನೋವು, ಇದೆಲ್ಲ ಬೇಕಾಗಿಲ್ಲ. ಮತ್ತೆ ಹೋಗಿ ಫ್ರೆಶ್ ಆಗಿ, ಈಗ ಸಟ್ ಇದೆ, ಇದು ಮಲಿನ ಆಗಿದೆ, ತೆಗೆದು ಪಕ್ಕ ಇಟ್ಬಿಟ್ಟು ಹೊಸ ಸಟ್ ಹಾಕೊಂಡ್ರೆ ಫ್ರೆಶ್ ಆಗಿರತ್ತಲ್ಲ. ಅದೇ ರೀತಿಯಲ್ಲಿ ನಾವು ಮಾಡ್ಬೇಕು. ಹೊಸ ಶರೀರ ತಗೊಂಡು ಮತ್ತೆ ಬರ್ಬೋದು. ಓಕೆ, ಸೊ ಇದು ಅದ್ಭುತವಾದ ವಿಷಯ. ಇದು ಪದೇ ಪದೇ ಮನ್ನಾ ಮಾಡಬೇಕು. ಎಷ್ಟು ಸರಿ ಮರಣ ಮಾಡಿದ್ರೆ ಅಷ್ಟು ಒಳ್ಳೇದು. ನಮ್ಮಲ್ಲಿ ಆ ವಿಶ್ವಾಸ ಹೆಚ್ಚಾಗಬೇಕು. ನಮ್ಮಲ್ಲಿ ಪ್ರತಿ ನಮ್ಮಲ್ಲಿರುವಂತ ಜೀವಕೋಶ ಏನಿದೆಯೋ ಆದರೂ ಸಹ ಈ ವಿಷಯವನ್ನು, ಈ ಜ್ಞಾನವನ್ನು ಈಡ್ಸ್ಕೋಬೇಕಾಗತ್ತೆ, ಅಂದ್ರೆ ಸಂಗ್ರಹ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಬೇಕಾಗಿರೋದು ಪದೇ ಪದೇ ಮನ್ನಾ ಮಾಡ್ತಾ ಇರ್ಬೇಕು ಈ ರೀತಿಯಲ್ಲಿ. ಅವಾಗ್ಲೇ ಅರ್ಥ ಆಗೋದು. ಇಲ್ಲಾಂದ್ರೆ ಸುಮ್ಮನೆ ಒಂದ್ಸರಿ ಹೇಳಿದ್ರೆ ಹೇಳ್ತೀವಿ, ಮತ್ತೆ ಮರ್ತು ಬಿಡ್ತೀವಿ, ಮತ್ತೆ ಅದೇ ರೀತಿಯಲ್ಲಿ ನಾವು ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮ ಜೀವನವನ್ನು. ಆ ರೀತಿ ಮಾಡಬಾರ್ದು. ಓಕೆ, ಒಂದು ಪ್ರಶ್ನೆ ಇದೆ ಮೇಡಮ್. ಕೇಳಿ. ಏನಂತಂದ್ರೆ ಪರಮಾತ್ಮನಿಂದ ಈ ಸೂಕ್ಷ್ಮಾತ್ಮ ಅಥವಾ ಜೀವಾತ್ಮ ಈ ಜೀವಕ್ಕೆ ಬರ್ಬೇಕಾದ್ರೆ, ಈ ದೇಹಕ್ಕೆ ಬರ್ಬೇಕಾದ್ರೆ ನಿರ್ಧಾರ ಆಗೋದು ಗಂಡು ಹೆಣ್ಣಿನ ಮಿಲನದ ಸಮಯದಲ್ಲಿ ಆಗುತ್ತೋ ಅಥವಾ ಮಗು ಗರ್ಭಕೋಶದಿಂದ ಹೊರಗಡೆ ಡೆಲಿವರಿ ಆಗುತ್ತಲ್ಲ ಆ ನಂತರ ಆಗುತ್ತೋ ಅನ್ನೋದೊಂದು ಅನುಮಾನ ಇದೆ ಮೇಡಮ್. ಸರ್, ಮೊದಲು 3 ದಿನದ ಪ್ರೋಗ್ರಾಮ್ ಅಲ್ಲಿ ಹೇಳಿದ್ವಿ ಸರ್, ಇದು ಆ ಗಂಡು ಹೆಣ್ಣಿನ ಮಿಲನದಿಂದ ಅಲ್ಲ ಸರ್. ಅದಕ್ಕಿಂತ ಮುಂಚಿತವಾಗಿ ಎಷ್ಟೋ ವರ್ಷಗಳ ಮೊದಲೇ ನಾವು ಬ್ಲೂ ಪ್ರಿಂಟ್ ಅನ್ನ ತಯಾರು ಮಾಡ್ಕೋತೀವಿ. ಭೂಮಿ ಮೇಲೆ ಹೋಗ್ಬೇಕು ಅಂತ ನಾವು ಏನು ಪೂರ್ಣಾತ್ಮನಿಗೆ ನಾವು ಹೇಳಿದಾಗ, ಆ ಬ್ಲೂ ಪ್ರಿಂಟ್ ಬಗ್ಗೆ ಹೇಳಿದಾಗ, ನಾನು ಈಗ ಭೂಮಿ ಮೇಲೆ ಹೋಗಿ ಜೀವನವನ್ನ ನಡೆಸ್ಬೇಕು ಅಂತ ಹೇಳಿದಾಗ, ಆ ಬ್ಲೂ ಪ್ರಿಂಟ್ ತಯಾರು ಮಾಡಿ ಅವ್ರ ಕಡೆ ಕೊಟ್ಟಾಗ, ನಮ್ಮ ದೇಹದಲ್ಲಿ ಸಾಕಷ್ಟು ಮುಖ್ಯವಾದ ಅಂಗಗಳು ಹೇಳಿದ್ವಲ್ಲ, ಮೊದ್ಲೇ ಹೇಳಿದ್ದೆ ಸರ್ ನಾನು, ಮೆದುಳು, ಹೃದಯ, ಶ್ವಾಸಕೋಶ, ಪಿತ್ತಜನಕಾಂಗ, ಜಠರ, ಮೂತ್ರಪಿಂಡ, ಜನನಾಂಗ, ಇವೆಲ್ಲವನ್ನು ಕೂಡ ಇವೆಲ್ಲ ಅಂಗಗಳನ್ನ ತಯಾರು ಮಾಡ್ಲಿಕ್ಕೆ ಸೂಕ್ಷ್ಮ ಜೀವಿಗಳನ್ನ ಬಳಸ್ಕೊಂಡ್ಬಿಟ್ಟು, ಸೂಕ್ಷ್ಮ ಲೋಕಗಳಲ್ಲಿ ಧನ್ವಂತರಿ ಮಹಾಶಯರ ಇದರಲ್ಲಿ ಇವೆಲ್ಲ ಅಂಗಗಳನ್ನ ತಯಾರು ಮಾಡ್ತಾರೆ ಮಾಸ್ಟರ್ ಸರ್. ಅದಾದ್ಮೇಲೆ ತಾಯಿ ಯಾರ್ ಬೇಕು ಅಂತ ಆಯ್ಕೆ ನಾವು ಮಾಡ್ಕೊಂಡ್ ಆದ್ಮೇಲೆ ಸರ್, ಅದು ತಾಯಿ ಯಾರ್ ಬೇಕು ಅಂತ ಹೇಳಿ ಆಯ್ಕೆ ಮಾಡ್ಕೊಂಡ್ ಆದ್ಮೇಲೆ ನಮ್ಗೆ ಈ ಮಗು ಭ್ರೂಣ ಅಂತಕ್ಕಂಥದ್ದು ಸೃಷ್ಟಿ ಆಗ್ತದೆ ಸರ್. ಆ ಭ್ರೂಣ ಅಂತಕ್ಕಂಥದ್ದು ಹೇಗ್ ಸೃಷ್ಟಿ ಆಗ್ತದೆ ಅಂತ ಹೇಳಿದ್ರೆ ಸರ್, ಈಗ ನಾವು ಮೇಲಿನ ಲೋಕದಲ್ಲಿ, ಊರ್ಧ್ವ ಲೋಕದಲ್ಲಿ ಕುತ್ಕೊಂಡ್ಬಿಟ್ಟು ನಾವು ಗಮನಿಸ್ತಾ ಇರ್ತೀವಿ ಅಂತ ಹೇಳ್ತೀವಲ್ಲ ಸರ್, ಈ ಸಸ್ಯ ಸಾಮ್ರಾಜ್ಯ, ಅವುಗಳಲ್ಲಿ ಆಹಾರ ಧಾನ್ಯಗಳ ಮುಖಾಂತರ ಆ ಧಾನ್ಯಗಳ ಮುಖಾಂತರ ತಾಯಿಯ ಗರ್ಭವನ್ನು ಸೇರುತ್ತಂತೆ ಸರ್. ಆ ತಾಯಿ ಅಂತಕ್ಕಂಥದ್ದು ಈ ತರಕಾರಿ, ಸೊಪ್ಪು ಅವನ್ನೇ ಅಷ್ಟೇ ಯಾಕೆ ತಿನ್ಬೇಕು? ಗುರುಗಳು ಪದೇ ಹೇಳ್ತಾ ಇರ್ತಾರೆ, ನೀವು ಧಾನ್ಯಗಳನ್ನ ಬಳಸಿ, ತರಕಾರಿಗಳನ್ನ ಬಳಸಿ ಅಂತ ಹೇಳ್ಬಿಟ್ಟು, ಅದನ್ನ ತಿಂದಾಗ ಅದ್ರ ಮುಖಾಂತರ ನಮ್ಮ ತಾಯಿಯ ಗರ್ಭದಲ್ಲಿ ಹೋಗಿ ಒಂದು ಅಂಶ ಆಗ್ತದೆ. ಅದು ಭೌತಿಕವಾಗಿ ಇವತ್ತಿನ ಕ್ಲಾಸಲ್ಲಿ ಹೇಳಿದ್ವಿ ಸರ್, ಭೌತಿಕವಾಗಿ ಸಮಾಗಮ ಆಗೋದ್ರಿಂದ ಭ್ರೂಣ ಅಂತ ಸೃಷ್ಟಿ ಆಗುತ್ತೆ. ಹಾಗಾದ್ರೆ ಮಕ್ಳಾಗ್ಬೇಕಿತ್ತು ಸರ್.
ಕೆಲವ್ರಿಗೆ ಮಕ್ಳಾಗಲ್ಲ. ಯಾಕೆ? ಅದಕ್ಕೂ ಕೂಡ ಬೇರೆ ಏನೋ ಅದು ಕರ್ಮಚಕ್ರ ಇನ್ನು ಏನೇನೋ ಬರ್ತಾ ಹೋಗ್ತದೆ ಸರ್ ಅದೆಲ್ಲ. ಈ ರೀತಿಯಾಗಿ ನಾವು ಮುಂಚಿತವಾಗಿ ಅಲ್ಲಿ ಮೇಲಿನ ಲೋಕದಲ್ಲಿ ನಾವು ಪ್ಲಾನ್ ಮಾಡ್ಕೊಂಡೇ ಇಲ್ಲಿಗೆ ಬರ್ತೀವಿ ಸರ್. ಇಲ್ಲಿ ತಾಯಿ ನಿರ್ಧಾರ ಅಲ್ಲ ಸರ್ ಮಕ್ಳು. ತಂದೆ ತಾಯಿಗಳಿಗೆ ಮಕ್ಳು ಲಾಟ್ರಿಗಳಿದ್ದಂಗೆ ಸರ್. ನಾವು ತಂದೆ ತಾಯಿಗಳಿಗೆ ಮಕ್ಳಾಗಿ ಬರ್ತಕ್ಕಂಥದ್ದು ಲಾಟ್ರಿಗಳಿದ್ದಂಗೆ. ನಮಗೆ ನಮ್ಮ ಮಕ್ಳು ಬಂದಿದ್ರ ಅದು ನಮಗೆ ಲಾಟ್ರಿ ಇದ್ದಂಗೆ ಹೊರ್ತು ಮಕ್ಳು ನಮ್ಮನ್ನ ಚೂಸ್ ಮಾಡ್ತಾರೆ ಹೊರ್ತು ನಾವು ಮಕ್ಳನ್ನ ಚೂಸ್ ಮಾಡಲ್ಲ ಸರ್. ಅಂದ್ರೆ ಯಾಕೆ ಈ ಪ್ರಶ್ನೆ ಬಂತು ಅಂದ್ರೆ ಮೇಡಮ್, ಈಗ ಕೆಲವರಿಗೆ ಮಕ್ಕಳು ಆಗೋದಿಲ್ಲ, ಕೆಲವರು ಆದ್ರೆ ಇದು ಗರ್ಭಾವಸ್ಥೆಯಲ್ಲಿ ಇದ್ದಾಗಲೇ ಅದು ಡೆತ್ ಆಗುತ್ತೆ, ಅಬಾರ್ಷನ್ ಆಗುತ್ತೆ ಕೆಲವು. ಹೀಗಿದ್ದಾಗ ಹಂಗಾರೆ ಆತ್ಮ ನಿರ್ಧಾರ ಮಾಡಿತ್ತಲ್ಲ, ನಾನು ಭೂಮಿಗೆ ಹೋಗ್ಬೇಕು ಬದುಕಬೇಕು ಅಂತ ನಿರ್ಧಾರ ಮಾಡಿದ್ರೆ ಇಲ್ಲಿ ಅಂತ್ಯ ಆಯ್ತಲ್ಲ ಅನ್ನೋದಕ್ಕೆ ಸ್ವಲ್ಪ ಡೌಟ್ ಬಂತು ಮೇಡಮ್. ಅದು ಆತ್ಮ ಗಮನಿಸ್ತಾ ಇರ್ತದಲ್ಲ ಸರ್, ಅದಕ್ಕೆ ಸೂಕ್ತ ವಾತಾವರಣ ಐತಾ ಇಲ್ಲ ಅಂತ ಗಮನಿಸ್ತಾ ಇರ್ತದ ಸರ್. ನಾನ್ ಇಲ್ಲಿ ಹೋದ್ರೆ ನಾನ್ ಏನು ಉದ್ದೇಶಗಳನ್ನ ಇಟ್ಕೊಂಡಿದ್ದೀನೋ ಅದನ್ನ ಸಾಧನೆ ಮಾಡಕ್ ಆಗಲ್ಲ ಈ ತಾಯಿ ಗರ್ಭದಲ್ಲಿ ಬಂದ್ರೆ ಅಂತ ಅಂದಾಗ ಆತ್ಮ ತಂತಾನೆ ವಾಪಸ್ ಹೋಗ್ಬಿಡುತ್ತೆ ಸರ್. ಅದ್ ಬರಕ್ಕೂ ಹೋಗಕ್ ಸ್ವಾತಂತ್ರ್ಯ ಅದಕ್ಕಿದೆ ಸರ್ ಆತ್ಮಕ್ಕೆ. ಇಲ್ಲಿ ಸೂಕ್ತವಾದ ವಾತಾವರಣ ನನಗೆ ಸಿಗಲ್ಲ ಈ ಮನೇಲಿ ಹುಟ್ಟಿದ್ರೆ ಅಂತ ಅನ್ಸಿದ್ರೆ ಆತ್ಮ ತಂತಾನೇನೆ ಹೋಗುತ್ತೆ ಒಂದು. ಅಥವಾ ನಾವು ಆ ಭ್ರೂಣ ಅವಸ್ಥೆಯಲ್ಲಿ ಇದ್ದಾಗ ನಾವ್ ಎಷ್ಟೋ ಸರಿ ನೋಡ್ತೀವಿ, ಇದು ಹೆಣ್ಣ ಗಂಡ ಈ ರೀತಿಯಾಗಿ ಆಲೋಚನೆ ಮಾಡ್ತೀವಿ. ನಮಗೆ ಹೆಣ್ಣು ಮಗು ಬೇಕಾಗಿತ್ತು ಅನ್ನೋರ್ಗೆ ಎಷ್ಟೋ ಪೇರೆಂಟ್ಸ್, ಗಂಡು ಮಗು ಬೇಕಿತ್ತು ಅನ್ನೋ ಎಷ್ಟೋ ಪೇರೆಂಟ್ಸ್ ಇರ್ತಾರೆ. ಅವಾಗ ಅದು ಹೆಣ್ಣು ಭ್ರೂಣನೇ ಆಗಿ ನಾನು ಹೆಣ್ಣಾಗಿ ಹೋಗಿ ಭೂಮಿ ಮೇಲೆ ಜೀವಿತವನ್ನು ಸವಿಸ್ಬೇಕು ಅಂತ ಬಂದಿರ್ತದ ಮಾಸ್ಟರ್ ಸರ್. ಅವಾಗ ಇವ್ರು ಗಂಡ್ ಬೇಕು ಅಂದಾಗ ಈ ಆತ್ಮ ಅಲ್ಲಿ ಮೇಲ್ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತೈತಿ, ನಾನು ಇವರಿಗೆ ಗಂಡು ಬೇಕು ಅಂತ ಬಯಸ್ತಾ ಇದ್ದಾರೆ, ನಾನು ಹೆಣ್ಣು ಭ್ರೂಣವಾಗಿ ಹೆಣ್ಣು ಜನನ ಪಡೆದ್ರೆ ಇವ್ರು ನನ್ನನ್ನು ಎಷ್ಟ್ರ ಮಟ್ಟಿಗೆ ನೋಡ್ಕೊಳ್ಲಿಕ್ಕೆ ಸಾಧ್ಯ ಅಂತ ಸಾಕಷ್ಟು ಸಮಯಾವಕಾಶನೂ ಕೊಡ್ತದೆ ಸರ್. ಇವರಿಂದ ಏನಾದ್ರು ಬದಲಾವಣೆ ಆಗುತ್ತಾ, ಇವರಿಂದ ಪ್ರೀತಿ ಸಿಗುತ್ತಾ, ಅದಕ್ಕೆ ಬೇಕಾಗಿರೋದು ಆನಂದ ಮತ್ತು ಶಾಂತಿ ಸರ್. ಆ ಧ್ಯೇಯವನ್ನು ಒತ್ಕೊಂಡೇ ಭೂಮಿಗೆ ಬರ್ತದೆ ಸರ್ ಆತ್ಮ. ಅದು ಸಿಗಲ್ಲ ಅಂತ ಅಂದಾಗ ಅದಕ್ಕೆ ವಾಪಸ್ ಹೋಗಕ್ ಅವಕಾಶನೂ ಅದೇ ನಿರ್ಧಾರ ಮಾಡ್ಕೊಳ್ತದ ಸರ್. ಇನ್ನು ಕೆಲವೊಂದ್ಸರಿ ಏನಾಗ್ತದೆ ಸರ್, ಕರ್ಮಚಕ್ರದಲ್ಲಿ ರೀತಿಯಲ್ಲಿ ಯೋಚನೆ ಮಾಡಿದಾಗ ಒಂದು ಜನ್ಮದಲ್ಲಿ ನಮ್ಗೆ ಸಾಕಷ್ಟು ಮಕ್ಳಿದ್ದಾಗ ಮುಂದಿನ ಜನ್ಮದ ಅನ್ನೋದೊಂದ್ ಏನಾದ್ರೂ ಇದ್ರೆ ಈ ಮಕ್ಳು ಸವಾಸ ಬೇಡ ನೋಡಪ್ಪ ಅಂತ ಅನ್ಕೊಂಡಿರ್ತೀವಿ ಸರ್ ಎಷ್ಟೋ ಸರಿ. ಅಂತ ಆಲೋಚನೆಗಳು ಕೂಡ ನಮ್ಗೆ ಮಕ್ಳಿಲ್ದಂಗೆ ಇರಕ್ಕೂ ಸಾಧ್ಯ ಇದೆ ಸರ್. ಅದಕ್ಕೋಸ್ಕರ ಆಲೋಚನೆಗಳು ಶುದ್ಧವಾಗಿರ್ಬೇಕು, ನಮ್ಮ ಆಲೋಚನೆಗಳು ಸದಾ ಶುದ್ಧವಾಗಿರ್ಬೇಕು. ಪ್ರತಿಯೊಂದು ಮ್ಯಾನಿಫೆಸ್ಟ್ ಆಗ್ತದೆ, ಆ ಆಲೋಚನೆಗಳೇ ಬ್ಲೂ ಪ್ರಿಂಟ್ ಆಗಿ ಹೊರ ಬರ್ತದೆ ಈ ಭೂಮಿ ಮೇಲೆ ಜೀವನ ಮಾಡ್ಬೇಕಾದ್ರೆ ಅಂತ ಹೇಳಿ ಸಾಕಷ್ಟು ಮಾಹಿತಿ ಈಗಾಗ್ಲೇ ತಿಳಿದಿದ್ದೀರಾ ಸರ್. ಅದ್ಭುತವಾದ ಜ್ಞಾನ ಮೇಡಮ್. ಇದು ಒಂದ್ ಸಣ್ಣಕ್ಕೆ ಮುಗಿಯುವಂತದಲ್ಲ. ಯಾಕಂದ್ರೆ ಇವಾಗ ಬುದ್ಧಿಮಾಂದ್ಯ ಅಂಗವಿಕಲ ಮಕ್ಕಳು ಅಂತ ಹೇಳ್ತಾರೆ, ಕುರುಡು ಮಕ್ಕಳು ಇರ್ತಾರೆ, ಬುದ್ಧಿಮಾಂದ್ಯ ಮಕ್ಕಳು ಇರ್ತಾರೆ, ಕೈ ಕಾಲು ಇರೋದಿಲ್ಲ, ಅವ್ರು ಹುಟ್ಟಿರ್ತಾನೆ ಹಂಗಿರ್ತಾರೆ. ಅದು ನೋಡಿದಾಗ ಇನ್ನು ಕೆಲವು ಹುಟ್ಟಿ ಬೆಳಿತಾರೆ, ಗಂಡಾಗಿ ಹುಟ್ಟಿರ್ತಾರೆ, ಬರ್ತಾ ಹೆಣ್ಣಾಗಿ ಪರಿವರ್ತನೆ ಆಗ್ತಾರೆ, ಹೆಣ್ಣಾಗಿ ಹುಟ್ಟಿರ್ತಾರೆ, ಬರ್ತಾ ಗಂಡಾಗಿ ಪರಿವರ್ತನೆ ಆಗ್ತಾರೆ. ಇವನ್ನೆಲ್ಲ ನೋಡಿದಾಗೆ ಅದ್ಭುತ ಇದು ಸುಲಭವಾಗಿ ಗ್ರಹಿಸ್ಕೊಳಕ್ ಆಗಲ್ಲ ಮೇಡಮ್. ಇದು ಇಂತ ಒಂದು ಜ್ಞಾನ ತಾವು ಎಷ್ಟು ಬಾರಿ ಮನನ ಮಾಡಿರೋ ಏನೋ, ಏನೇ ಕೇಳಿದ್ರು ಕೂಡ ತಕ್ಷಣ ಅದಕ್ಕೆ ಸಮಂಜಸವಾದ ಉತ್ತರ ಕೊಡ್ಲಿಕ್ಕೆ ಸಿದ್ಧ ಇದೀರಿ ಅಂತಂದ್ರೆ ನಾನು ನನ್ ಮಟ್ಟಿಗೆ ತಿಳ್ಕೊಂಡೇನಿ. ತಾವು ಕೂಡ ಒಬ್ಬ ಹಾಸ್ಟೆಲ್ ಮಾಸ್ಟರ್ಸ್. ನಾವೀಗೇನು ಪತ್ರಿಜಿ ಅವ್ರು ನಮ್ಗೊಂದು ಫೌಂಡೇಶನ್ ಹಾಕೊಟ್ರಲ್ಲ, ಈ ಒಂದು ವೇದಿಕೆ ಒಳಗೆ ಕೂಡ ತಾವು ನಮಗೆ ಹಾಸ್ಟೆಲ್ ಮಾಸ್ಟರ್ಸ್ ಆಗಿ ನಮಗೆ ಗೈಡ್ ಮಾಡ್ತಾ ಇದ್ರಿ ಮೇಡಮ್. ನೆಕ್ಸ್ಟ್ ನಾವು ಪರಿಶುದ್ಧ ಆಗ್ತಾವಿಲ್ಲ, ಆತ್ಮ ಆಗ್ತಾವಿಲ್ಲ, ಅಟ್ಲೀಸ್ಟ್ ನಮ್ಮಿಂದ ಉದ್ಭವ ಆಗ್ತಕ್ಕಂಥ ಮಕ್ಕಳಿಂದನಾದ್ರೂ ಈ ಜಗತ್ತಿಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ತಮ್ಮ ತರ ಆಗೋ ಅಂತದ ಅದ್ಭುತವಾದಂತ ಒಬ್ಬ ಹಾಸ್ಟೆಲ್ ಮಾಸ್ಟರ್ಗಳನ್ನ ನಮ್ಮಿಂದ ಕೊಡ್ತಕ್ಕಂತ ಒಂದು ಪುಣ್ಯ ನಮಗ್ ಬರ್ಲಿ ಅಂತ ಜ್ಞಾನ ಕೊಟ್ಟಿರ್ತಕ್ಕಂಥ ತಮಗೂ ವೇದಿಕೆ ರೆಡಿ ಮಾಡಿದ ಎಲ್ಲರೂ ಕೂಡ ಅನಂತನ ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ ಮೇಡಮ್. ಈ ಕ್ಲಾಸ್ ಕಂಪ್ಲೀಟ್ ಮುಗಿದ್ಮೇಲೆ ನಾವು ಒಂದು ದಿನ ಇದ್ರ ಬಗ್ಗೆ ಕಂಪ್ಲೀಟ್ ನಾವು ಡಿಸ್ಕಷನ್ ಇಟ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಸಣ್ಣ ಪುಟ್ಟ ಅನುಮಾನಗಳನ್ನ ಗೊಂದಲಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ ಅಂತ ಹೇಳಕ್ ಇಷ್ಟಪಡ್ತೇನೆ ಮೇಡಮ್. ರೈಟ್. ರಾಜನ್ ಅವರ ಮಾತಾಡಿ ಬೇಗ. ಇನ್ನು 2 ಕ್ವಶನ್ಸ್ ಅಷ್ಟೇ, ನೆಕ್ಸ್ಟ್ ಮುಂದಿನ ಅಂಶಕ್ಕೆ ಹೋಗ್ಬೇಕು. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್ ಅವರು ಸತ್ಯದ ಕಡೆ ಪಯಣ ಬಹಳ ಅದ್ಭುತವಾಗಿ ಹೋದ್ಸರಿನೂ ಸೆಷನ್ ನಲ್ಲಿ ಸಿಲ್ವರ್ ಕಾರ್ಡ್ ಬಗ್ಗೆ, ಬ್ಲೂ ಪ್ರಿಂಟ್ ಬಗ್ಗೆ, ಆಕಾಶಕ ರೆಕಾರ್ಡ್ ಬಗ್ಗೆ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ರು. ಅದನ್ನ ನಿನ್ನೆ ದಿವಸ ಮನನ ಮಾಡ್ತಾ ಮುಂದಿನ ನಿನ್ನೆ ಮತ್ತು ಈ ದಿನ ಅದ್ಭುತವಾಗಿ ನಮ್ಮ ಆತ್ಮ ಯಾವ ರೀತಿಯಾಗಿ ಈ ಒಂದು ಜನ್ಮ ಪಡಿತತೆ, ಅದೇ ರೀತಿಯಾಗಿ ಈ ಆತ್ಮ ಮರಣ ಹೊಂದಬೇಕಾದ್ರೂ ಕೂಡ ಸತ್ಯದ ಕಡೆಯಿಂದನೇ ಅದು ಆತ್ಮ ಪರಮಾತ್ಮನ ಕಡೆ ಹೋಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ.
ಅವರಿಗೆ ನನ್ನ ಪೂರ್ತಿ ಧನ್ಯವಾದಗಳು. ರೈಟ್, ಥ್ಯಾಂಕ್ ಯು.